2 ಬ್ರದರ್ಸ್ ಇದಾರೆ, ಅಭಿಷೇಕ್ ಗೌಡ, ನಂದನ್ ಗೌಡ ಅಂತ. ಓಕೆ. ಅವರೇ ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ ಪ್ಯಾಕಿಂಗ್ ಎಲ್ಲ. ಇಲ್ಲಿ ಬರೀ ಮ್ಯಾನ್ ಪವರ್, ಕ್ವಾಲಿಟಿ ಮತ್ತೆ ಡಿಸ್ಪ್ಯಾಚ್. Coffee is mainly to do with the blending. Yes. Okay, mixture, blending. The blending is not okay, it is gone. Yeah. So we feel the blending is good here. ಅಡ್ಡ ಅಂತ ಯೂಸ್ ಮಾಡಿದ್ರು. ಸೊ ಏನಂತಾರೆ ಟಚಿಂಗ್ ವರ್ಡ್ಸ್ ಅಥವಾ ಕನೆಕ್ಟಿಂಗ್ ವರ್ಡ್ಸ್. ಆಫೀಸ್ ಅಲ್ಲಿ ಕಾಫಿ ಇದ್ರು ನಾವು ಇಲ್ಲಿಗೆ ಬರ್ತೀವಿ. ವಾವ್. We are working in Allen Career Institute. We are professor here. Okay, nice. But we are liking the coffee, the way they are making it. More than 100 faculties are working here in this Jayanagar campus, and everyone comes here to have the best possible coffee. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದಿ ಪರೈಸ್ ಯೂಟ್ಯೂಬ್ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನಿಮ್ಮೆಲ್ಲರನ್ನು ಎಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂತ ಅಂದರೆ ಅಂಕಲ್ ಎಸ್ಟೇಟ್ ಕಾಫಿ ಶಾಪಿಗೆ ಕರ್ಕೊಂಡು ಬಂದಿದ್ದೀನಿ ನಾನು. ಸೊ ಇಲ್ಲಿನ ಮೇನ್ ಓನರ್ ಹತ್ರ ಮಾತಾಡ್ತೀನಿ, ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್ ನಿಮ್ಮ ಹೆಸರು? ಪರಶಿವಮೂರ್ತಿ ಅಂತ. ಓನರ್ ಬಂದು ಚಿಕ್ಕಮಗಳೂರಲ್ಲಿ ಇರ್ತಾರೆ, ನಾವು ಇನ್ಚಾರ್ಜ್ ಬಂದು. ಓಕೆ, ಇಲ್ಲಿನ ಇನ್ಚಾರ್ಜ್ ಬಂದು ಪರಶುರಾಮ್ ಅವರು. ಪರಶಿವಮೂರ್ತಿ ಅವರು. ನಿಮ್ಮ ಹೆಸರು ತುಂಬಾನೇ ಚೆನ್ನಾಗಿದೆ, ಆಕ್ಚುಲಿ ದೇವರ ಹೆಸರು. ಓಕೆ ಸರ್, ಇಲ್ಲಿನ ಫುಲ್ ಹೆಸರನ್ನೇ ನೀವು ಕಂಪ್ಲೀಟ್ ಆಗಿ ಹೇಳಿ, ಶಾಪಿಂಗ್ ಫುಲ್ ಹೆಸರು. ಆಕ್ಚುಲಿ ಇದು ತೊಗರಿ ಅಂಕಲ್ ಎಸ್ಟೇಟ್ ಅಂತ 1857 ಇಂದ ತೊಗರಿ ಅಂಕಲ್ ಎಸ್ಟೇಟ್ ಪ್ರೈವೇಟ್ ಲಿಮಿಟೆಡ್, ಚಿಕ್ಕಮಗಳೂರು. ಓಕೆ, ಹೇಳಿ ನೋಡ್ಕೊಂಡು ವ್ಯೂವರ್ಸ್ನ. ಓಕೆ, ಇಲ್ಲಿ ನಾವು ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿ ಆಕ್ಚುಲಿ 2002 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಅಂಕಲ್ ಲೈಟ್ಸ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಅದು ಬೀನ್ ಸ್ಟಾಪ್ ಅಂತ ರಿಟೇಲ್ ಔಟ್ಲೆಟ್ ಇತ್ತು, ಅದೆಲ್ಲ ಕ್ಲೋಸ್ ಮಾಡಿ ಅಂಕಲ್ ಎಸ್ಟೇಟ್ ಕಾಫಿ ಅಂತ ಇವಾಗ ರೀಸೆಂಟ್ ಆಗಿ 4 years ಇಂದ ಸ್ಟಾರ್ಟ್ ಮಾಡೋದು. ಬಟ್ ಇದು ಈ ಕಾನ್ಸೆಪ್ಟ್ 2016 ಅಲ್ಲಿ ಸ್ಟಾರ್ಟ್ ಮಾಡೋದು, ಮಲ್ಲೇಶ್ವರಂ ಫಸ್ಟ್ ಔಟ್ಲೆಟ್ ಅಲ್ಲಿ. ಓಕೆ, ಸೊ ನೀವು ಯಾವಾಗಿಂದ ಸರ್ವಿಸ್ ಕೊಡ್ತಿದ್ದೀರಾ? ನಾವು 2017 ಇಂದ ಇದ್ದೀವಿ. 2017. ಸೊ ಹೇಗೆ ಅನ್ಸುತ್ತೆ ಸರ್ ಕಸ್ಟಮರ್ಸ್ ಫೀಡ್ಬ್ಯಾಕ್ ಆಗಿರ್ಬೋದು? ಚೆನ್ನಾಗಿದೆ ಮೇಡಮ್, ಒಂದು ಪ್ರೀಮಿಯಂ ಕ್ವಾಲಿಟಿ. ಅಂದ್ರೆ ಅದರ್ ಬ್ರ್ಯಾಂಡ್ ಕಂಪೇರ್ ಮಾಡಿದ್ರೆ ತುಂಬಾ ಇದಾವೆ, ಬಟ್ ಚಿಕ್ಕಮಗಳೂರಲ್ಲಿ ತುಂಬಾ ಬ್ರ್ಯಾಂಡ್ ಇದೆ. ಬಟ್ ನಮ್ದಂದ್ರೆ ಸ್ವಲ್ಪ ಪ್ರೀಮಿಯಂ ಕಸ್ಟಮರು, ಕೆಫೆ, ರೆಸ್ಟೋರೆಂಟ್ಗೆ ಅಲ್ಲೆಲ್ಲ ಚಿಕ್ಕಮಗಳೂರಿಂದ ಬೇರೆ ಕಂಟ್ರಿ ಎಲ್ಲ ಗ್ರೀನ್ ಕಾಫಿ, ರೋಸ್ಟೆಡ್ ಕಾಫಿ ಎಲ್ಲ ಬೇರೆ ಕಡೆ ಹೋಗುತ್ತೆ. ಇಲ್ಲಿ ಬೆಂಗಳೂರಲ್ಲಿ ನಮ್ದು 7-8 ಔಟ್ಲೆಟ್ ಆಯ್ತು. ಔಟ್ಲೆಟ್ ಅಲ್ಲಿ ಫೀಡ್ಬ್ಯಾಕ್ ಚೆನ್ನಾಗಿದೆ. ಬಟ್ ನಾವು ಬರೀ ಕಾಫಿನೇ ಸ್ಟಾರ್ಟ್ ಮಾಡೋಣ ಅಂತ ನೋಡೋದು. ಬರೀ ಕಾಫಿ ಪೌಡರ್ ಯಾರು ಪಿಕ್ ಮಾಡಲ್ಲ, ಜೊತೆ ಕಾನ್ಸೆಪ್ಟ್ ಇತ್ತು ಬೆವರೇಜಸ್. ಅಟ್ಲೀಸ್ಟ್ ಒಂದು 10%, 100% ಅಲ್ಲಿ 10% ಮೆಂಬರ್ ತಗೊಂಡು ಹೋಗ್ತಾರೆ. ಬಟ್ ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ ಸೇಲ್ಸ್. ಕೆಲವರಿಗೆ ಆ ಕಾಫಿ ಟೇಸ್ಟ್ ಸಿಗದೆ ಹೇಗೆ ಮಾಡೋದಕ್ಕಂತ ಬರೋದಿಲ್ಲ. ಸೊ ಕಾಫಿ ಪುಡಿ ಎಷ್ಟೇ ಚೆನ್ನಾಗಿದ್ರು ಕೂಡ ಸೊ ಮಾಡೋರು ಆ ವಿಧಾನ ಕಾಫಿ ಈಗ ಕೆಲವರಿಗೆ ಕಾಫಿ ಪುಡಿ ತಗೊಂಡು ಹೋದ್ರೆ ಮಾಡೋ ವಿಧಾನ ಅಂದ್ರೆ, ಸೊ ಕಾಫಿ ಪುಡಿ ತುಂಬಾ ಚೆನ್ನಾಗಿರುತ್ತೆ, ಬಟ್ ಮಾಡೋ ವಿಧಾನ ಒಂದ್ ಸ್ವಲ್ಪ ಬೆಂಗಳೂರಲ್ಲಿ ಹಳೆ ಜನ ಆದ್ರೆ ಕಷ್ಟ ಆಗುತ್ತೆ. ಹಳೆ ಏರಿಯಾಗಳಿದೆ, ಆ ಜನಗಳು ಡಿಡಿಕೇಟ್ ಕರೆಕ್ಟ್ ಆಗಿ 80-20 ಅಂದ್ರೆ 80 ಕಾಫಿ 20 ಚಿಕೋರಿ ಕ್ಲೀನ್ ಆಗಿ ಅದು ಬ್ರೂ ಮಾಡ್ತಾರೆ. ಎಲೆಕ್ಟ್ರಿಕ್ ಫಿಲ್ಟರ್ ಅಲ್ಲಿ ಮತ್ತೆ ಬ್ರಾಸ್ ಫಿಲ್ಟರ್ ಅಲ್ಲಿ, ಸ್ಟೀಲ್ ಫಿಲ್ಟರ್. ಕೆಲವರು ನಾರ್ತ್ ಇಂಡಿಯನ್ಸ್ ಬರ್ತಾರೆ, ಕಾಫಿ ಕುಡಿತಾರೆ ಇಲ್ಲಿ. ಸರ್ ನಾವು ತಗೊಂಡು ಹೋಗೋದು ಇನ್ಸ್ಟೆಂಟ್ ಇದೆ ಅಂತಾರೆ, ಬಟ್ ಇನ್ಸ್ಟೆಂಟ್ ನಿಮಗೆ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ. ನ್ಯಾಚುರಲ್ ಆದ್ರೆ ಫಿಲ್ಟರ್ ಕಾಫಿ ನೀವು ಮಾಡೋದು ಸ್ವಲ್ಪ ಡೆಡಿಕೇಟ್. ಅದೊಂದು ಸರಿ ನಿಮ್ಗೆ ರೂಢಿ ಆಗ್ಬಿಟ್ರೆ ಆಗುತ್ತೆ. ಹೌದು, ಬಟ್ ಇವಾಗಿನ ಫಾಸ್ಟ್ ಲೈಫಲ್ಲಿ ಆ ಪೇಷನ್ಸ್ ಯಾರಿಗೂ ಇಲ್ಲ. ಯಾಕಂದ್ರೆ ನಮ್ಗೆ ಈಸಿ ಟು ನಾವು ಇಲ್ಲಿ ಬಂದ್ಬಿಟ್ಟು ಶಾಪಲ್ಲಿ ಕುಡ್ಕೊಂಡು ಹೋದ್ರೆ ಹಬ್ಬ ಸಾಕು ನೆಮ್ಮದಿ ಅನ್ಸುತ್ತೆ. ಒಂಚೂರು ನಮ್ಮ ಮನಸ್ಥಿತಿ ಸರಿ ಇಲ್ಲ ಅಂತ ಅಂದ್ರೂ ಒಂಚೂರು ಇರ್ಪಿರೋದೆ ಆ ಕಾಫಿ ಟೇಸ್ಟ್ ಹೊಟ್ಟೋಯ್ತು, ಫುಲ್ ಕಂಪ್ಲೀಟ್ ಹೋಯ್ತು ಅಂತಾನೆ. ಸೊ ನಮ್ಗೆಲ್ಲರಿಗೂ ಇವ್ರಂತ ಸರ್ವ್ ಮಾಡ್ಕೊಡ್ತಾರೆ, ಇನ್ನೇನಿಗೆ ಟೆನ್ಷನ್ ಅಲ್ವಾ ಸರ್? ಅಲ್ಲ, ಹಂಗೇನಿಲ್ಲ ಸರ್ವ್ ಮಾಡೋದಂತೆಲ್ಲ. ಈಗ ಜನಗಳಿಗೆಲ್ಲ ಕಮರ್ಷಿಯಲ್ ಹೊರಗಡೆನೆ ಬಂದ್ಕೊಳ್ಳಲ್ಲ, ಮನೇಲಿ ಎಲ್ಲ ಕೂಡ ಆಚೆ ಬರ್ತಾರೆ. ಒಂದು ಫ್ಯಾಷನ್ ಕಾಫಿ ಅಂದ್ರೆ ಈಗ ನಮ್ಮಲ್ಲಿ 2 ಬ್ಲೆಂಡ್ ಯೂಸ್ ಮಾಡ್ತೀವಿ ಇಲ್ಲಿ, ಒಂದು 80-20, ಒಂದು 100% ಪ್ಯೂರ್ ಕಾಫಿ. ರೆಗ್ಯುಲರ್ ಕಸ್ಟಮರ್ ಆಲ್ಮೋಸ್ಟ್ 75% ರೆಗ್ಯುಲರ್ ಕಸ್ಟಮರ್ ಆಲ್ ಔಟ್ಲೆಟ್ ಅಲ್ಲಿ. ಜೊತೆಗೆ ಸ್ಟೂಡೆಂಟ್ಸ್ ಕೋಲ್ಡ್ ಕಾಫಿ ಲೈಕ್ ಮಾಡ್ತಾರೆ. ಕೋಲ್ಡ್ ಕಾಫಿ ಕೂಡ ನಮ್ದು ಫ್ಲೇವರ್ಸ್ ಇದೆ, 3 ಫ್ಲೇವರ್ಸ್: ಕ್ಯಾರಮಲ್, ಹೇಸಲ್ನಟ್, ವೆನಿಲಾ. ಮತ್ತೆ ಅಸ್ಸಾಂ ಚಾಯ್ ಇದೆ. ಚಾಯ್ ಮತ್ತೆ ಇಲ್ಲಿ ಫ್ರೆಶ್ ಮಿಲ್ಕ್ ಹಾಕಿ ಮಾಡಿ ಕೊಡ್ತಾರೆ. ಮತ್ತೆ ಅದೇ ಕೂಡ ಟೀ ಪೌಡರ್ ಕೂಡ ನಮ್ಮಲ್ಲಿ ಸೇಲ್ ಮಾಡ್ತೀವಿ. ಓಕೆ ಫೈನ್. ಸೊ ಇದು ಮತ್ತೆ ನಿಮ್ದು ಓನ್ ಬ್ರ್ಯಾಂಡ್ ಇದೆ? ಓನ್ ಬ್ರ್ಯಾಂಡ್ ಮೇಡಮ್. ತೊಗರಿ ಅಂಕಲ್ ಎಸ್ಟೇಟ್ ಮ್ಯಾನುಫ್ಯಾಕ್ಚರ್ ಎಸ್ಟೇಟ್ ಇಂದಾನೆ ಡೈರೆಕ್ಟ್ ಇದು ಚಿಕ್ಕಮಗಳೂರಿಂದ ನಮ್ದು 3 days 4 days ಅಲ್ಲಿ ಸಪ್ಲೈ ಬರುತ್ತೆ ಔಟ್ಲೆಟ್ ಅಲ್ಲಿ. ಸ್ಟಾಕ್ ನೋಡಿ ಮಿನಿಮಮ್ ಕ್ವಾಂಟಿಟಿ ಅಂದ್ರೆ ಆದಷ್ಟು ಕಸ್ಟಮರ್ಗೆ ಫ್ರೆಶ್ ಕೊಡ್ಲಿಕ್ಕೆ ಮೂವ್ ಮಾಡ್ತೀನಿ. ನೀವು ಯಾವುದೇ ಸೂಪರ್ ಮಾರ್ಕೆಟಿಗೆ ಹೋಗೋದು, ಒಂದು MRP ಹತ್ರ ಬೆಸ್ಟ್ ಬಿಫೋರ್ ಡೇಟ್ ನೋಡಿದ್ರೆ ಅದು ಮ್ಯಾನುಫ್ಯಾಕ್ಚರ್ ಡೇಟ್ 2 months 3 months ಆಗಿರುತ್ತೆ. ನಮ್ಮದ್ರಲ್ಲಿ ನೋಡಿ ಸೇಮ್ ಮಂತ್ ಅಲ್ಲಿ ಎವ್ರಿ ಪ್ಯಾಕೆಟ್ ನೋಡಿದ್ರೆ ಸೇಮ್ ಮಂತ್ ಇರುತ್ತೆ. ಅಂದ್ರೆ ನಮ್ಮ ಕಸ್ಟಮರ್ ಎಷ್ಟಿದ್ದಾರೆ ರೆಗ್ಯುಲರ್ ಅಷ್ಟೇ ವಾಲ್ಯೂಮ್. ಆರ್ಡರ್ ಬಂದ್ರೆ 2 days ಅಲ್ಲಿ 2 days ನಾವು ಬಿಫೋರ್ ಆರ್ಡರ್ ತಗೊಂತೀವಿ, ಅಲ್ಲಿಂದ ಫ್ರೆಶ್ ಆರ್ಡರ್ ಬರುತ್ತೆ, ಡಿಸ್ಪ್ಯಾಚ್ ಮಾಡಿ. ಹಂಗೆ ಇಲ್ಲಿ ಜನ ಬಂದು ತಗೊಂಡು ಹೋಗ್ತಿದ್ದಾರೆ ಕೂಡ. ಇವಾಗ ಕಾಲೇಜ್ ಸ್ವಲ್ಪ ಕ್ರೌಡ್ ಕಮ್ಮಿ ಇದೆ, ಇಲ್ಲೂ ಚೆನ್ನಾಗಿದೆ. ಮಲ್ಲೇಶ್ವರಂ, ಜಯನಗರ ಹಳೆ ಏರಿಯಾ. ಸೊ ನಿಮ್ದು ಬ್ರಾಂಚಸ್ ಹೇಳ್ತಾ ಇದ್ದೀವಿ ಎಲ್ಲೆಲ್ಲಿದೆ ಅಂತ ಹೇಳಿ, ಎಲ್ಲೆಲ್ಲಿದೆ?
ಫಸ್ಟ್ ಔಟ್ಲೆಟ್ ಮಲ್ಲೇಶ್ವರಂ ಮೇಡಮ್ 15 First ಕ್ರಾಸ್ ಮಲ್ಲೇಶ್ವರಂ, okay. ಸೆಕೆಂಡ್ ಒನ್ ಬಂದು ಮಲ್ಲೇಶ್ವರಂ ಅಲ್ಲೇ ಇನ್ನೊಂದು ಸೆಕೆಂಡ್ ಕ್ರಾಸ್ ಅಲ್ಲಿ ಇದೆ ನಿಯರ್ ಮಂತ್ರಿ ಮಾಲ್. ಓಕೆ ಮತ್ತೆ ಥರ್ಡ್ ಒನ್ ಬಂದು ಆರ್ ಟಿ ನಗರ್ ಇದೆ, ಓಕೆ ಇಂದ್ರನಗರ್ ಇದೆ, ಓಕೆ ಮತ್ತೆ ಜಯನಗರ್ ಅಲ್ಲಿ 2 ಔಟ್ಲೆಟ್ ಇದೆ, ಥರ್ಡ್ ಬ್ಲಾಕ್ ಅಂಡ್ ಫೋರ್ತ್ ಬ್ಲಾಕ್ ಅಲ್ಲಿ. Okay. ಮತ್ತೆ ಇದೊಂದು ವಸಂತ್ ನಗರ್ ಓಕೆ ಮೈಸೂರಲ್ಲಿ ಇದೆ 2 ಲೊಕೇಶನ್ ಅಲ್ಲಿ. ಮೈಸೂರಲ್ಲಿ ಕೂಡ ಇದೆ. ಮೈಸೂರಲ್ಲಿ ಇದೆ. ಮತ್ತೆ ಚಿಕ್ಕಮಗಳೂರಲ್ಲಿ ಫ್ಯಾಕ್ಟ್ರಿ ಔಟ್ಲೆಟ್ ಇದೆ. ಓಕೆ ಫೈನ್. ಸೊ ಅಲ್ಲೂ ಕೂಡ ಕಾಫಿ ಎಲ್ಲ ಒಂದು ಮಾಡ್ಬೋದು. 2-3 ಕಡೆ ಸದಾಶಿವನಗರ ಒಂದು ಬಿಗ್ ಔಟ್ಲೆಟ್ ಇದೆ, ಅದು ಟೆಂಪ್ರವರಿ ಅದು ಕ್ಲೋಸ್ ಆಗಿದೆ, ಈಗ ರೀಓಪನ್ ಆಗುತ್ತೆ ನೆಕ್ಸ್ಟ್ ಮಂತ್ ಅಲ್ಲಿ. ಓಕೆ ಆದಷ್ಟು ಬೇಗ ಆಗಿ ಆದಷ್ಟು ಬೇಗ ಅಲ್ಲಿನ ಬಸಂತ ಜನರು ಸರ್ಕಲ್. ಕೂಡ ಟೇಸ್ಟ್ ಮಾಡಿ ಹೌದು. ಕಾಫಿನ. ಸೊ ಆಲ್ಮೋಸ್ಟ್ ಒಂದು 12 ಬ್ರಾಂಚಸ್ ಮೇಡಮ್ ಇನ್ಕ್ಲೂಡಿಂಗ್ ಮೈಸೂರು ಅಂಡ್ ಫ್ಯಾಕ್ಟ್ರಿ ಔಟ್ಲೆಟ್ ಸೇರಿ 12 ಬ್ರಾಂಚಸ್ ಇದೆ. 12 ಬ್ರಾಂಚಸ್ ಇದೆ. ಸೊ ಹೀಗೆ ಗ್ರೋತ್ ಚೆನ್ನಾಗಿ ಆಗ್ತಾ ಇರಲಿ ಹಾ, madam, ನಾವೆಲ್ಲ ಚೆನ್ನಾಗಿದೆ. ಆಶಿಸ್ತೀವಿ. ಓಕೆ ಅದೇ ಗ್ರೋತ್ ಇನ್ನೂ ಚೆನ್ನಾಗಿ ಆಗ್ಲಿ ಅಂತ ನಾವೆಲ್ಲ Okay, ಆಶಿಸ್ತೀವಿ thank you. ಅಂತ ಹೇಳಿದ್ರೆ. ಸೊ ಇನ್ನೇನ ಸ್ಪೆಷಾಲಿಟೀಸ್ ಇಲ್ಲಿ ಹೇಳಿ ಕಾಫಿ ಬಗ್ಗೆ. ಕಾಫಿ ಲವರ್ಸ್ಗೆ ಆಬ್ವಿಯಸ್ಲಿ ಗೊತ್ತಿರುತ್ತೆ ಕೆಲವೊಂದಷ್ಟು, ಸೊ ಗೊತ್ತಿಲ್ಲದಿರೋರಿಗೆ ತಿಳಿಸೋಣ ಅಂತ. ಓಕೆ, ಅಂದರೆ ಕಾಫಿ ಅಂದರೆ ಸಿಂಪಲ್ ಮೇಡಮ್, ಈಗ ಎಲ್ಲ ಕಡೆ ಸಿಗುತ್ತೆ. ದರ್ಶಿನಿ ಹೋಟೆಲ್ ಹೋದರೆ ಬಿಫೋರ್ 20-15 ರುಪೀಸಿಗೆ ಸಿಗುತ್ತೆ ಕಾಫಿ, ಕುಡಿತಾರೆ. ಬಟ್ ನಮ್ಮದು ಒಂದು ಸಾರಿ ಕುಡಿದ್ರೆ, ಬಟ್ ಕೆಲವು ಕಸ್ಟಮರ್ ಹೇಳ್ತಾರೆ ನಮ್ಮದು ಅಂತ ಹೇಳಲ್ಲ, ನಮ್ಮ ಬ್ರ್ಯಾಂಡು ಅಂತ ಹೇಳಲ್ಲ, ಬಟ್ ಅದು ಕಾಫಿ ಫ್ಲೇವರ್ ಇದೆಲ್ಲ ಅದು ಮಾಡೋದು ಭಾಳ ಡೆಡಿಕೇಟ್. ನಮ್ಮ MD ಕೂಡ ಕಾಫಿ ಬೋರ್ಡಲ್ಲಿ ಒಂದು 5 to 10 years ಒಳಗಡೆ ಅಲ್ಲಿ ರಿಸರ್ಚ್ ಮಾಡಿದ್ದಾರೆ. ಕಾಫಿ ರೋಸ್ಟೆಡ್ ಕಾಫಿ ಬ್ಲೆಂಡಿಂಗು ಅವರೇ ಅಲ್ಲೇ ಬ್ಲೆಂಡ್ ಮಾಡೋದು, ರೋಸ್ಟಿಂಗ್ ಎಲ್ಲ ಅಲ್ಲಿ ಅವರೇ ನೋಡ್ಕೊಳ್ಳೋದು. ಅಲ್ಲಿ 2 ಬ್ರದರ್ಸ್ ಇದ್ದಾರೆ, ಅಭಿಷೇಕ್ ಗೌಡ, ನಂದನ್ ಗೌಡ ಅಂತ. ಓಕೆ ಅವರೇ ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ ಪ್ಯಾಕಿಂಗ್ ಎಲ್ಲ. ಇಲ್ಲಿ ಬರೀ ಮ್ಯಾನ್ ಪವರು, ಕ್ವಾಲಿಟಿ ಮತ್ತೆ ಡಿಸ್ಪ್ಯಾಚು ಮತ್ತೆ ಸ್ಟಾಕು ಇದೆಲ್ಲ ನಾವು ಇಲ್ಲಿ ನೋಡ್ತೀವಿ. ಸೊ ಇಲ್ಲಿ ನಾವೇನು ನೋಡ್ಬೋದು, ಈ ಕಾಫಿ ಒಂದು ಗುಡ್ ಟೇಸ್ಟ್ ನಾವಿಲ್ಲಿ ಬಂದು ಕೊಡ್ಬೋದು. ಬಟ್ ಇನ್ ಡೀಟೇಲ್ ಆಗಿ ಹೇಳ್ತಿದ್ದಾರೆ ಸರ್. ಇನ್ನೊಂದೇನ, ನಾವು ಹೆಮ್ಮೆಯಾಗಿ ಹೇಳ್ಕೊಬೋದು ಕಾಫಿ ಲವರ್ಸ್. ನಾವು ಕಾಫಿ ಇಲ್ಲದೆ ಇರೋಕ್ಕಾಗಲ್ಲ, ನನ್ನ ಕಾಫಿನೇ ಫುಲ್ ಬೂಸ್ಟ್ ಮಾಡೋದು ಎನರ್ಜಿನ, ದಿನ ಸ್ಟಾರ್ಟ್ ಆಗೋದು ನನ್ನ ಕಾಫಿಯಿಂದ ಅಂತ. ಬಟ್ ಅದ್ರ ಹಿಂದೆ ಇರೋ ಪರಿಶ್ರಮ, ಅದ್ರ ಹಿಂದೆ ರಿಸರ್ಚ್ ಮಾಡಿ ನಮಗೆ ಕೊಡೋದ್ರಿಂದನೇ ನಾವು ಅಷ್ಟು ಕಾಫಿನ ಹೊಗಳೋದು, ಖಂಡಿತ. ಮತ್ತೆ ಅದು ಇಲ್ದರೆ ಇರೋಕ್ಕಾಗೋದು ಅಂತಾನೆ ಹೇಳ್ಬೋದು. ಎಸ್, ಸಮ್ ಪೀಪಲ್ಗೆ ಆ ಡೇ ಸ್ಟಾರ್ಟ್ ವಿತ್ ಕಾಫಿ. ಸುಮಾರು ಜನ ಬರ್ತಾರೆ ಕಾಫಿ ಕುಡಿತಾರೆ, ನಾವು ಮಾಡ್ಬಾರ್ದು, ನೀವು ಫ್ರಾಂಚೈಸಿ ಕೊಡ್ತೀರಾ? Okay, ಹೀಗೂ ಇದ್ದಾರೆ. ಫ್ರಾಂಚೈಸಿ ಯಾರಿಗೂ ಕೊಡಲ್ಲ, ಬಟ್ ಅದು ಬಹಳ ಡೆಡಿಕೇಟ್ ಕಾನ್ಸೆಪ್ಟ್. ಫ್ರಾಂಚೈಸಿ ತಗೊಂಡು ನಾವು ಸುಮಾರು ಜನ ನೋಡಿದ್ದೀವಿ, ಬಟ್ ಚಾಯಲ್ಲೆಲ್ಲ ಸಕ್ಸಸ್ಫುಲ್ ಆಗಿರೋದಂಟು. ಕಾಫಿಲಿ ಫ್ರಾಂಚೈಸಿಲಿ ಮಾಡ್ಲಿಕ್ಕೆ ನಮ್ದು ಓನ್ ಮ್ಯಾನುಫ್ಯಾಕ್ಚರು, ಲೈಸೆನ್ಸ್ ಇರುತ್ತೆ, ಬಿಸ್ನೆಸ್ ಇವತ್ತಲ್ಲ ನಾಳೆ ಅಂತ. ಎಕ್ಸಾಕ್ಟ್ಲಿ, ಅದೆಲ್ಲ ವೇಟ್ ಮಾಡ್ಬೇಕು, ಮತ್ತೆ ಡೆಡಿಕೇಟ್. ಹೌದು. ಅದ್ರ ಏನೇ ಬಗ್ಗೆ ಎಲ್ಲ ಒಂದು ಮಾಡಿದ್ರು dedication ಆಗಿ ಮಾಡ್ಬೇಕು, ತಿಳ್ಕೋಬೇಕು, ತಾಳ್ಮೆಯಿಂದ ಈಗ ಅದರ್ ಕಂಪ್ನಿ ಹೋಲಿಕೆ ಮಾಡಿದ್ರೆ ಇನ್ಸ್ಟೆಂಟ್ ಮಿಷಿನ್ ಇದೆ ನಿಮ್ಗೆ, ಪ್ರೆಸ್ ಅಂಡ್ ಗ್ರೌಂಡ್ ಆ ಥರ ಎಲ್ಲ ಆಟೋಮೆಟಿಕ್ ಮಿಷಿನ್. ಇದು ಹ್ಯಾಂಡ್ ಬ್ಲೆಂಡೆಡ್ ಡಿಕಾಕ್ಷನ್, ಕೈಯಲ್ಲಿ ಇಳಿಸಿ ಹಾಲು ಬಿಸಿ ಮಾಡಿ, ಅದರಿಂದ ಕಸ್ಟಮರ್ಗೆ ಒಂಥರ ಓಲ್ಡ್ ಸ್ಟೈಲ್ ನ್ಯಾಚುರಲ್ ಆಗಿ ಸಿಗುತ್ತೆ ನಿಮಗೆ ಫಿಲ್ಟರ್ ಕಾಫಿ. ಆ ಪ್ರೀತಿಯಿಂದ ಅವರು ಪೇಷನ್ಸ್ ಇಂದ ಕಾಫಿನ ಮಾಡಿ ಹೌದು, ಖಂಡಿತ. ನಮಗೆ ಕೊಡೋದ್ರಲ್ಲಿ ಇರೋ ಟೇಸ್ಟ್ ಬೇರೆ ಯಾವ ಇನ್ಸ್ಟೆಂಟ್ ಅದು ಸಿಗಲ್ಲ. ಆಲ್ರೆಡಿ ನಮ್ಮ ಹತ್ರ ಎಲ್ಲ more than 5 years 6 years ಸ್ಟಾಫ್ಗಳು ಸೆಲೆಕ್ಟೆಡ್ ಮಾಡಿ ನಾವು ಅವ್ರಿಗೆ ಪೇಷಂಟ್ಸ್ ಇರೋರ್ನೇ ಕೂಡ ನಾವು ಸೆಲೆಕ್ಟ್ ಮಾಡೋದು. ಬಾವ್ ನೋಡಿ, ಇಲ್ಲಿ ಅವರು ಸ್ಟಾಫ್ನು ಕೂಡ ಅಷ್ಟೇ ಜಾಗ್ರತೆ ವಹಿಸಿ ಅವರು ಸೆಲೆಕ್ಟ್ ಮಾಡಿ ಇಲ್ಲಿ ಶಾಪಲ್ಲಿ ಇಟ್ಕೊಂಡಿದೆ ಅಂತ ಹೇಳ್ಬೋದು. ಸೊ ಅಷ್ಟೇ ಒಳ್ಳೆ ಸ್ಟಾಫ್ಸ್ ಕೂಡ ಇದ್ದಾರೆ. ನಾನು ನಿಮಗೆ ಮುಂದೆ ಅವ್ರ ಹತ್ರನೂ ಮಾತಾಡಿಸ್ತೀನಿ, ಅವ್ರಿಗೆ ಹೇಗೆ ಫೀಲ್ ಆಗುತ್ತೆ ಇಲ್ಲಿ ಕೆಲಸ ಮಾಡೋದ್ರಿಂದ ಅಂತ. ಓಕೆ ಫೈನ್. ಇನ್ನೇನಾದರೂ ನಮಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ ನಮ್ಮೊಟ್ಟಿಗೆ? ಏನಿಲ್ಲ ಮೇಡಮ್, ರೆಗ್ಯುಲರ್ ಕಸ್ಟಮರ್ ಏನಿದ್ದಾರೆ, ಬಟ್ ಈಗ ನಮ್ಮದು ಅಂತ ಹೇಳಲ್ಲ, ಬಟ್ ನಿಮಗೆ ಮೋರ್ ದನ್ ಕೆಫೆ ರೆಸ್ಟೋರೆಂಟಿಗೆ ಹೋದ್ರೆ ಈ ಫ್ಲೇವರ್ ಇಲ್ಲ ಅಂತ ಕೆಲವು ಜನ ಹೇಳ್ತಾರೆ, ಅಲ್ಲಿ ಕ್ಯಾಪುಚಿನೋ ಆ ಥರ ಎಲ್ಲ ಕುಡಿತಾರೆ. ಬಟ್ ಇಲ್ಲಿ ನಿಮ್ಗೆ 25-30 ರುಪೀಸ್ಗೆ ಒಳ್ಳೆ ಅರೋಮಾ ಫ್ರೆಶ್ ಕಾಫಿ, ನ್ಯಾಚುರಲ್ ಕಾಫಿ ಬಂದು ಕುಡಿದು ಹೋಗ್ಬೋದು. ನಿಮ್ಗೆ ನಾವು ಹೇಳಿದ ಲೊಕೇಶನ್ಗಳೆಲ್ಲ ವೆಬ್ಸೈಟ್ ಅಲ್ಲೂ ಕೂಡ ನೀವು ಅಂಕಲ್ ಎಸ್ಟೇಟ್ ಕಾಫಿ ಅಂತ ಸರ್ಚ್ ಮಾಡಿದ್ರೆ ಎಲ್ಲಿದೆ ನಿಮ್ಗೆ ವೆಬ್ಸೈಟ್ ಅಲ್ಲೂ ಕೂಡ ಆರ್ಡರ್ ಮಾಡ್ಬೋದು ಪ್ಯಾಕೆಟ್. ಹೌ ಟು ಮೇಕ್ ಅಂತ ನೀವು ಯೂಟ್ಯೂಬ್ ಚಾನಲ್ ಅಲ್ಲಿ ಹೆಂಗ್ ಮಾಡ್ಬೋದು ಅಂತ ಹೊಸ ಜನ ಎಲ್ಲ ಟ್ರೈ ಮಾಡ್ಬೋದು, ಡಿಕಾಕ್ಷನ್ ಹೆಂಗ್ ಮೇಕ್ ಮಾಡೋದು. ಓ ಬ್ಯೂಟಿಫುಲ್. ಓಕೆ, ಸೊ ಹಾಟ್ ಆಗಿ ಸಿಗುತ್ತೆ ನಮಗೆ. ಹೇಗೆ ನೀವು ಆನ್ಲೈನ್ ಅಲ್ಲಿ ಸರ್ವಿಸ್ ಕೊಡ್ತೀರಾ? ಯಾವ ಆನ್ಲೈನ್ ಅಲ್ಲಿ ನಿಮಗೆ ವೆಬ್ಸೈಟಿಗೆ ಹೋದ್ರೆ ಅಂಕಲ್ ಎಸ್ಟೇಟ್ ಕಾಫಿ ವೆಬ್ಸೈಟಿಗೆ ಚಿಕ್ಕಮಗಳೂರು ನಿಮಗೆ 3 days, ಬೆಂಗಳೂರಲ್ಲಿ ಇದ್ರೆ ಮಿನಿಮಮ್ 3 days ಅಲ್ಲಿ ಡೆಲಿವರ್ ಆಗುತ್ತೆ ಕೊರಿಯರ್. ಓಕೆ ಫೈನ್. ಹಾಂ, ಇನ್ನೊಂದೇನೆ, ನಾನಿಲ್ಲಿ ಕುತ್ಕೊಂಡು ಇಷ್ಟೊತ್ತು ಮಾತಾಡ್ತಿದ್ದೀನಲ್ಲ, ನನಗೆ ಎನರ್ಜಿ ಹೆಂಗೆ ಬರ್ತಿದೆ ಗೊತ್ತಾ? ಎಲ್ಲರಿಗೂ ಆ ಕಾಫಿ ಅರೋಮಾ ತಗೊಳ್ತಾ ಇದ್ದೀನಿ, ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಿದೆ. ಸೊ ಇಲ್ಲಿ ಕುತ್ಕೊಂಡು ಕಾಫಿ ಕುಡಿಯೋರು ಕೂಡ ವಿತ್ ಸ್ಮೆಲ್ ಅವರು ಕಾಫಿನ ಎಂಜಾಯ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಇನ್ನೇನು ನೀವು ನಂದು ಮೇನ್ ಥಿಂಗ್ ಕೇಳಬೇಕು, ಇಲ್ಲಿ ಬರೋ ಕಸ್ಟಮರ್ಸು ಅಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ದಿದ್ದೆ ನಾನು ನೋಡಿದೆ. ನಿಮ್ಮ ಅವರ ಇರುವಂಥ ಒಂದು ರಿಲೇಷನ್ಶಿಪ್ ಇದ್ರೆ ಖಂಡಿತ. ಈಗ ಬೇಕು ಬಿಟ್ಟು ಸುಮಾರು ಜನ ಸ್ಟಾಫ್ ಇರ್ತಾರೆ, ಅವ್ರ ಕೆಲಸ ಆಯ್ತು, ಅವರಷ್ಟು ಕೊಟ್ಟು ಅದು ರೆಗ್ಯುಲರ್ ಕಸ್ಟಮರ್ ಯೋಗಕ್ಷೇಮ ಮಾತಾಡ್ಸ್ಕೊಂಡು ಹೇಗಿದ್ದೀರಿ ಸರ್, ತಿಂಡಿ ಆಯ್ತಾ, ಒಂದು ಕಾಫಿ
ಕಾಫಿ ಬೇಕಾ, ಕಾಫಿ ಕುಡೀರಿ ಈ ತರ ಅದು ಪ್ರತಿಯೊಂದು ಬಿಸ್ನೆಸ್ ಅಲ್ಲಿ ಇರುತ್ತೆ. ಬಟ್ ವಾಲ್ಯೂಮ್ ಜಾಸ್ತಿ ಆದಾಗ ಅದು ನಾವು ಅದನ್ನು ಮೇಂಟೈನ್ ಮಾಡಕ್ ಆಗುತ್ತಾ ಏನೋ ಗೊತ್ತಿಲ್ಲ. ಎಕ್ಸಾಕ್ಟ್ಲಿ. ಬಟ್ ಖಂಡಿತ ಎಷ್ಟು ಟ್ರೈ ಮಾಡ್ತೀವಿ ಅಷ್ಟು ಕಸ್ಟಮರ್ಗೆ ಬಟ್ ಸ್ಯಾಟಿಸ್ಫ್ಯಾಕ್ಷನ್. ನೀವು ಹೇಳೋದ್ರಲ್ಲೇ ಗೊತ್ತಾಗುತ್ತೆ ನೀವು ಡೆಫಿನೆಟ್ಲಿ ಮೇಂಟೈನ್ ಮಾಡ್ತೀರಾ ಅದು. ಸೊ ನೀವ್ ಹೇಗಿದ್ದೀರಾ, ಸೊ ನಿಮ್ಮ ಹತ್ರ ಕೆಲಸ ಮಾಡೋ ಸ್ಟಾಫ್ಸ್ ಕೂಡ ಅದನ್ನೇ ಕಲಿತಾ ಹೋಗ್ತಾರೆ. ಸೊ ಅವರು ಕೂಡ ಅದೇ ಕಲ್ತಿದ್ದಾರೆ. ರೀತಿ ರೆಸ್ಪಾನ್ಸ್ ಕಲ್ತಿದ್ದಾರೆ ಕೂಡ. ಹಾ, madam. ಸೊ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಕೂಡ ಅಂತ ಹೌದು, ಖಂಡಿತ. ಸೆಕೆಂಡ್ಲಿ ಬಂದವರೆಲ್ಲ ಅಷ್ಟು ಚೆನ್ನಾಗಿ ಇವನ್ನ ಫಸ್ಟ್ ಮಾತಾಡಿಸಿ ನೆಕ್ಸ್ಟ್ ಅವರು ಕಾಫಿನ ಕೇಳ್ತಿದ್ದಾರೆ. ನಾವು ಅವರೇ ಹೋಟ್ಲು ವಿಸಿಟ್ ಮಾಡ್ತೀವಿ, ಅಲ್ಲೂ ಕೂಡ ಕಾಫಿ ಮಾಡ್ತೀವಿ. Okay. ನಾವು ಅಲ್ಲಿ ಕಾಫಿ ಸರ್ವ್ ಮಾಡ್ತೀವಿ. ಯಾರು ಇನ್ಚಾರ್ಜ್ ದೊಡ್ಡವರು ಅಂತ ಯಾರಿಲ್ಲ, ಎಲ್ಲ ಓನರ್ ಕಡೆಯಿಂದಾನೆ, ಎಲ್ಲ ಫ್ರೆಂಡ್ಲಿ ಸ್ಟಾಫ್ ಏನೇ, ಯಾರೇ ಕಸ್ಟಮರ್ ಬರಲಿ ಫ್ರೆಂಡ್ಲಿ. ಅಂದ್ರೆ ನೀವು ತಿಳ್ಕೊತೀರಾ ಫೀಡ್ಬ್ಯಾಕ್ ಕೂಡ ಅವ್ರಿಗೆ ಸರ್ವ್ ಮಾಡ್ತಾ ಹೇಗಿದೆ ಹೌದು. ಟೇಸ್ಟ್, ಇನ್ನೇನಾದ್ರು ಇಂಪ್ರೂವ್ಮೆಂಟ್ ಬೇಕಾ ಅಂತ ಯಾರೇ ಇಲ್ಲ ಬೇಕು ಅಂತ ಹೇಳಿದ್ರೆ ಅಷ್ಟೇ ಚೆನ್ನಾಗಿ ಸಿಗುತ್ತೆ. ಹಾ, madam. ಬಟ್ ಇವರು ವಿಚಾರಿಸ್ಕೊಳ್ಳೋ ರೀತಿಯಲ್ಲಿ ಖುಷಿ ಆಗತ್ತೆ ಜನರಿಗೆ. ಖಂಡಿತ. ಎಕ್ಸಾಕ್ಟ್ಲಿ. ನಾವು ಒಬ್ರೆ ಬಾ ಕುತ್ಕೋ ಕುಡಿ ಹೋಗು ಪ್ರತಿಯೊಬ್ಬರು ಬೆಂಗಳೂರು ಲೈಫಲ್ಲಿ ಒಂದು ಅಡ್ಡ ಇರುತ್ತೆ. ಬಾ ಮಚ್ಚ ಅಲ್ಲಿಗೆ ಹೋಗೋಣ, ಅಂಕಲ್ ಕಾಫಿ ಹೋಗೋಣ, ಈಗ ಹೋಗೋಣ, ಅಡ್ಡ. ಅಲ್ಲಿ ಇಡ್ಲಿಗೆ ಹೋಗೋಣ, ಇಲ್ಲಿಗೆ ಆ ತರ ಒಂದು ಕಾಫಿದು ಒಂದು ಅಡ್ಡ ಆಗ್ತಾ ಇದೆ. ಆಲ್ಮೋಸ್ಟ್ 10 years ಆಯ್ತು. 2016 ಜುಲೈ 20 ಫಸ್ಟ್ ಬ್ರಾಂಚ್ ಮಾಡೋದು ಓಕೆ. ಮಲ್ಲೇಶ್ವರಂ ಅಲ್ಲಿ. ಇವಾಗ ಈ ಜುಲೈ ಬಂದ್ರೆ 10 years ಕಂಪ್ಲೀಟ್ ಈ ಕಾನ್ಸೆಪ್ಟ್. Wow, okay. ಬಿಫೋರ್ ಬೇರೆ ಕೆಫೆ ಎಲ್ಲ ಇತ್ತು. Okay. ಆ ಕಾನ್ಸೆಪ್ಟ್ ಜಾಸ್ತಿ ದಿನ ನಾವು ಕಂಗ್ರ್ಯಾಚುಲೇಷನ್ಸ್ ಸರ್ ಆಕ್ಚುಲಿ. ಓಕೆ, ಇಲ್ಲಿ ಹೆಚ್ಚಿನಷ್ಟು ಜನ ಇಲ್ಲೇ ಅಂತಲ್ಲ, ನಿಮ್ಮ ಬ್ರಾಂಚಸ್ ಬೇರೆ ಬ್ರಾಂಚಸ್ಗಳಲ್ಲೂ ಯಾವ ಜನ ಇಲ್ಲಿ ಬರ್ಬೋದು, ಜಾಸ್ತಿ ಜನ ಯಾವ ರೀತಿಯಾದ ಜನಗಳು ಇಲ್ಲಿ ಬಂದು ಕಾಫಿನ ಮೇಡಮ್ ಎಲ್ಲ ತರ ಸವಿತಾರೆ? ಬರ್ತಾರೆ ಮೇಡಮ್. ಹಾ. ಜೊತೆಲಿ ಫ್ಯಾಮಿಲಿ ಬರ್ತಾರೆ, ಎಸ್ಪೆಷಲಿ Family, ಸೀನಿಯರ್ ಗಳು ಬರ್ತಾರೆ. Okay. ಆಫ್ಟರ್ ನಿಮ್ಗೆ 4 ಮೇಲೆ ಬಂದ್ರೆ ನಿಮ್ಗೆ ಯಾವ 70 years ಗ್ರೂಪ್ ಅಲ್ಲಿ ಬರ್ತಾರೆ. Okay, walking ಮುಗಿಸ್ಕೊಂಡು okay. ಸ್ಟೂಡೆಂಟ್ಸ್ ಬರ್ತಾರೆ. Okay. ಬ್ರೌನಿ ಹೋಮ್ ಮೇಡ್ ಕುಕೀಸ್ ಎಲ್ಲ ಇದೆ, ಅದನ್ನ ಲೈಕ್ ಮಾಡ್ತಾರೆ. ತಿಂದು ನಂತರ ಕಾಫಿ ಟ್ರೈ ಮಾಡ್ತಾರೆ. Okay, ಬರೀ ಕಾಫಿ ಅಲ್ಲ, ಅದ್ರ ಜೊತೆಗೆ ಕಂಪನಿಯಾಗಿ ಒಂದು ಬ್ರೌನಿ ಮತ್ತೆ ಕುಕೀಸ್ ಇದೆ ಹೋಮ್ ಮೇಡ್. ಕೂಡ ಎಂಜಾಯ್ ಮಾಡಿ. ಸೊ ಚಾಕ್ಲೇಟ್ ಬ್ರೌನಿ ಅಂಡ್ ಹೋಮ್ ಮೇಡ್ ಆಲ್ಮಂಡ್ ಕುಕೀಸ್ ಅಂತ ಇದೆ. ಓಕೆ, ಸೊ ನೋ ಪ್ರಿಸರ್ವೇಟಿವ್ಸ್ ಅದರಲ್ಲಿ. ಓಕೆ, ಫೈನ್. ಸೊ ಇಲ್ಲಿ ಹೇಗಿದೆ ಫೀಡ್ಬ್ಯಾಕ್ಸ್ ನಿಮಗೆ? ತುಂಬಾ ಚೆನ್ನಾಗಿದೆ ಮೇಡಮ್. ತುಂಬ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರ್ಗೆ. ನೀವು ಆಕ್ಚುಲಿ ವಾಲ್ಯೂಮ್ ಇರೋದು 25 rupees ಕಾಫಿ, 25 rupeesಗೆ ವರ್ತ್. ಮತ್ತು ಅವ್ರಿಗೆ ಅದೊಂದು ಡಿಫ್ರೆಂಟ್ ಅರೋಮಾ ಸಿಗುತ್ತೆ. ನೀವು 50-60 rupeesಗೆ ಅದರ್ ಕೆಫೆ ಮಾಲಿಗಳಿಗೆ ಹೋದ್ರು ಕೂಡ ಅದು ಇರಲ್ಲ. ಏನೋ ಕುಡಿಬೇಕು ಮಾಲಿಗೆ ಬಂದಿರಿ ಅಂತ ಕುಡಿತೀರ. ಬಟ್ ಇದು ಇವತ್ತು ಯಾರೋ ಒಂದು ಟೈಂಪಾಸ್ಗೆ ಯಾರ ಜೊತೆ ಬಂದು ಕುಡಿದ್ರೆ ಅಂದರೆ ಅವ್ರಿಗೆ ಅಲ್ಲಿ ಕುಡಿದಿದ್ವಲ್ಲ ಅಂತೇಳಿ ಬಂದು ಪೌಡರ್ ಕೂಡ ತಗೊಂಡು ಹೋಗಿರೋದುಂಟು ಸುಮಾರು ಜನ. ಸರ್ ಮೊನ್ನೆ ಬಂದಿದ್ವಿ, ಲಾಸ್ಟ್ ವೀಕ್ ಬಂದಿದ್ವಿ, ನಾವು ಇನ್ನೆಲ್ಲಿದೆ ಬ್ರಾಂಚು, ಮತ್ತು ಪೌಡರ್ ಎಲ್ಲಿ ಸಿಗುತ್ತೆ? ಎಕ್ಸಾಕ್ಟ್ಲಿ. ನಾವು ಏನೇ ಸವಿದ್ರೂ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಅಂತ ಹೇಳ್ತಾರಲ್ಲ, ಅದೇ ರೀತಿ ನಾವು ಫಸ್ಟ್ ಒಂದು ಒಳ್ಳೆ ರುಚಿನ ಕಂಡ್ಕೊಂಡಾಗ ಆ ರುಚಿ ನೀವು ಎಲ್ಲೇ ಹೋದ್ರೂ ಅದು ಸಿಗಲ್ಲ ಅನ್ನೋದು ನಿಮ್ಗೆ ಬೇಗ ಗೊತ್ತಾಗುತ್ತೆ. ಯಾಕಂದ್ರೆ ಆ ಫಸ್ಟ್ ಟೇಸ್ಟ್ ನೀವು ಟೇಸ್ಟ್ ಮಾಡಿರ್ತೀರಾ, ಅದಾದ್ಮೇಲೆ ನಿಮ್ಗೆ ಆ ಟೇಸ್ಟ್ ಸಿಗೋರ್ಗು ನೀವು ಹುಡ್ಕೊಂಡು ಹೋಗ್ತೀರಾ, ಇಲ್ಲ ನೀವು ಅಲ್ಲಿ ಎಲ್ಲಿ ನಿಮ್ಗೆ ಆ ಟೇಸ್ಟ್ ಸಿಕ್ಕಿತ್ತು ಅಲ್ಲೇ ಬರ್ತೀರಾ ಅಂತ ಹೇಳ್ಬೋದು. ಸೊ ಆ ಜಾಗನೇ ಬಂದು ಅಂಕಲ್ ಎಸ್ಟೇಟ್ ಕಾಫಿ ಶಾಪ್ ಅಂತಾನೆ ಹೇಳ್ಬೋದು. ಸೊ ಪ್ಲೀಸ್ ಡೂ ವಿಸಿಟ್. ಈ ಕಡೆ ಎಲ್ಲ ಕಡೆ ಇದೆ, ಜಯನಗರಲ್ಲಿ ಇದೆ ಅಂತ ಹೇಳಿದ್ರು, ಸಾಕಷ್ಟು ಏರಿಯಾಗಳಲ್ಲಿ ಅವ್ರ ಬ್ರಾಂಚಸ್, ಮಲ್ಲೇಶ್ವರಂ, ಇಂದ್ರನಗರ್, ಆರ್ಟಿ ನಗರ್, ವಸಂತ್ ನಗರ್, ಮೈಸೂರಲ್ಲಿ KD ರೋಡಲ್ಲಿ ಇದೆ. ಓಕೆ. ಸೊ ಎಲ್ಲೆಲ್ಲಿ ಇದ್ದೀರಾ ನಿಮ್ಮ ನಿಯರೆಸ್ಟ್ ಅಂಕಲ್ ಎಸ್ಟೇಟ್ ಕಾಫಿ ಶಾಪ್ ಕಂಡಲ್ಲಿ ಪ್ಲೀಸ್ ಹೋಗಿ ಒಂದು ವಿಸಿಟ್ ಕೊಡಿ, ಟೇಸ್ಟ್ ಮಾಡಿ. ಸೊ ಹೇಗೆ ಅನ್ಸುತ್ತೆ ಅಂತ ನೀವು ಕಮೆಂಟ್ ಮಾಡಿ ಕೂಡ ಹೇಳ್ಬೋದು. ಸೊ ಓಕೆ ಸರ್, ಇಷ್ಟನ್ನ ಮಾತಾಡ್ತಾ ನಿಮ್ಮ ಹತ್ರ ಮಾತಾಡಿ ತುಂಬಾನೇ ಖುಷಿ ಆಯಿತು. ನೆಕ್ಸ್ಟ್ ನಾವು ಸ್ಟಾಫ್ ಮೆಂಬರ್ಸ್ ಹತ್ರ ಮಾತಾಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ವೆಲ್ಕಮ್. ಸೊ ಇಲ್ಲಿ ಅಂಕಲ್ ಎಸ್ಟೇಟ್ ಕಾಫಿಯಲ್ಲಿ ಸ್ಟಾಫ್ನ ಇಬ್ಬರು ಮಾತಾಡ್ತೀನಿ ನಾನು. ಹೆಲೋ, ನಮ್ಮ ವ್ಯೂವರ್ಸ್ ಹಾಯ್ ಹೇಳಿ. ಓಕೆ, ಸೊ ನಿಮ್ಮ ಹೆಸರು? ಜ್ಯೋತಿ. ನಿಮ್ಮ ಹೆಸರು? ಏನು ಮೇಡಮ್? ಓಕೆ, ಜ್ಯೋತಿ ಮತ್ತೆ ಅನುಶ್ರೀ. ಓಕೆ, ಇಲ್ಲಿ ನೀವು ಯಾವಾಗಿಂದ ಜಾಯ್ನ್ ಆಗಿರೋದು? ಹೇಗಿದೆ ಇಲ್ಲಿ ಕೆಲಸ ಎಲ್ಲ ಹೇಳಿ. ಕೆಲಸ ಎಲ್ಲ ಚೆನ್ನಾಗಿದೆ. ನಾನು ವರ್ಕ್ ಮಾಡೋದು ಸ್ಟಾರ್ಟ್ ಮಾಡಿ ವಸಂತ್ ನಗರದಲ್ಲಿ 3 years ಆಯಿತು. 3 years, ವಾವ್. ಸೊ 3 years ಅಂದರೆ ಒಳ್ಳೆ ಎಕ್ಸ್ಪೀರಿಯನ್ಸೇ ಇರುತ್ತೆ ಅವ್ರ ಹತ್ರ. ಹೇಳಿ. ಚೆನ್ನಾಗಿದೆ, ಬಿಸ್ನೆಸ್ ಚೆನ್ನಾಗಿದೆ, ಕಸ್ಟಮರ್ ರೆಸ್ಪಾನ್ಸಿಬಿಲಿಟಿ ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಓಕೆ. ಮತ್ತೆ ಇಲ್ಲಿ ತುಂಬ ಮೂವಿಂಗ್, ಕೋಲ್ಡ್ ಕಾಫಿ, ಹಾಟ್ ಕಾಫಿ. ಓಕೆ. ತುಂಬ ಸ್ಟೂಡೆಂಟ್ಗಳು ಆಲ್ಮೋಸ್ಟ್ 100 ಕಸ್ಟಮರು. ಓಕೆ. ಮತ್ತೆ ಸೀನಿಯರ್ಸು, ಆಫೀಸ್ ಕಸ್ಟಮರ್ಸು ಎಲ್ಲ ಚೆನ್ನಾಗಿದೆ. ಓಕೆ, ಸೊ ನೈಸ್. ಸೊ ನೀವು ಜಾಯ್ನ್ ಆಗಿ ಎಷ್ಟು ವರ್ಷ ಆಯಿತು? 6 months ಆಯಿತು, ಬಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಓಕೆ, ಸೊ ಇಲ್ಲಿ ಕೆಲಸ ಮಾಡೋದಕ್ಕೆ ಹೇಗೆ ಅನ್ಸುತ್ತೆ? ಖುಷಿ ಅನ್ಸುತ್ತೆ? ಮಾಡಿರೋದು ಹೇಳಿ. ಓಕೆ, ಫೈನ್. ಸದಾಶಿವನಗರದಲ್ಲಿ 1 year ಹೌದಾ? ಓಕೆ. ಕ್ಲೋಸ್ ಆಗಿತ್ತು, ಮತ್ತೆ ಇಲ್ಲಿ ಓಕೆ, ನೈಸ್. ಸೊ ಇನ್ನೇನಾದರೂ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ವ್ಯೂವರ್ಸ್ಗೆ? ಬಂದು ನಮ್ಮ ಅಂಕಲ್ ಕಾಫಿ ಕುಡೀರಿ, ಚೆನ್ನಾಗಿದೆ. ಓಕೆ, ಸೊ ಇಲ್ಲಿ ಬಂದು ಟೇಸ್ಟ್ ಮಾಡಿ. ಸೊ ಎಷ್ಟು ಚೆನ್ನಾಗಿ ಅವರು ವೆಲ್ಕಮ್ ಮಾಡ್ತಾರೆ, ಅಷ್ಟೇ ಪ್ರೀತಿಯಿಂದ ಅವರು ಕಾಫಿನ ಮಾಡಿ ಕೂಡ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಹತ್ರ ಮಾತಾಡಿ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಇವಾಗ ನಮಗೆ ಕೆಲವು
ಇವತ್ತು ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತಾರೆ. ಸರ್ ಹೇಳಿ, ಈ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಮೇಡಮ್ ಇದು 100% ಅರಬಿಕ್ ಅಂತ, ಕಾಫಿಲಿ ಕಿಂಗ್ ಅಂತ ಹೇಳ್ತಾರಪ್ಪ ಇದು. ಮತ್ತೆ ನಿಮ್ಮ ಬ್ಲ್ಯಾಕ್ ಕಾಫಿಗೆ ಸೂಟಬಲ್ ಆ್ಯಕ್ಚುಲಿ. ಮಿಲ್ಕು ಕೂಡ ಸೀನಿಯರ್ ಎಲ್ಲ ಯೂಸ್ ಮಾಡ್ತಾರೆ. ಮತ್ತೆ ಇವಾಗ ಹೆಂಗು ನೀವು ಜಿಮ್ಮು ಟ್ರೈನರಿಗೆ ಹೋದ್ರೆ ಬ್ಲ್ಯಾಕ್ ಕಾಫಿ, ನಾವು ಇಲ್ಲೂ ಒಂದು ಬ್ಲೆಂಡ್ ಇಟ್ಟಿದ್ದೀವಿ 100% ಅರಬಿಕ್ ಅಂತ. ಬ್ಲ್ಯಾಕ್ ಕಾಫಿಗೂ ಇದೆ ಸೇಮ್ ಎಕ್ಸ್ಪ್ರೆಸೋ ಯೂಸ್ ಮಾಡ್ತೀವಿ, ಪ್ಲಸ್ ಫಿಲ್ಟರ್ ಕಾಫಿ ಕೂಡ ವಿತ್ ಮಿಲ್ಕಿಗೂ ಕೂಡ ಇದನ್ನೇ ಯೂಸ್ ಮಾಡ್ತೀವಿ. ಇದು ಆಲ್ ಡೇ ಕಾಫಿ ಅಂತೇಳಿ. ಇವಾಗ ಅದು ಅರಣ್ಯ ಗೋಲ್ಡ್ ರೋಸ್ಟೆಡ್ ಬೀನ್ಸ್ ಇದೆ ಇದರಲ್ಲಿ. ಇದು ಪೌಡರ್ ಇದು. ಓಕೆ, ಸೊ ಬೀನ್ಸ್ ಯೂಸ್ ಮಾಡೋದು ಕೂಡ ತಗೊಂಡು ಹೋಗ್ಬೋದು. ಸೊ ಪೌಡರ್, ರೆಡಿ ಪೌಡರ್ ಕೂಡ ನೀವು ತಗೊಂಡು. ಇದು ಪೌಡರು ಸೇಮ್ ಬ್ಲೆಂಡ್ ಪೌಡರ್ ಬೀನ್ಸ್ ಕೂಡ ಇದೆ, ಅರಣ್ಯ ಗೋಲ್ಡ್ ಬೀನ್ಸ್. ಓಕೆ, ತೋರಿಸ್ತಾರೆ. ಸೊ ಇದು ಬಂದು ಪೌಡರ್, ಇದು ಬಂದು ಬೀನ್ಸ್. ಇದು ರೋಸ್ಟೆಡ್ ಮೀಡಿಯಂ ರೋಸ್ಟ್ ಬೀನ್ಸ್. ಇದು ಕಮರ್ಷಿಯಲ್ ಯೂಸ್ ಅಂತ ಹೇಳ್ತೀವಿ. ಮತ್ತು ಮನೆಯಲ್ಲೂ ಕೂಡ ಕ್ರಸ್ಸರು ಮತ್ತು ಸ್ಮಾಲ್ ಯೂಸ್ ಮಾಡೋ ಎಕ್ಸ್ಪ್ರೆಸ್ಸೋ ಕುಡಿ ಅಂತವರು ತಗೊಂಡು ಹೋಗ್ತಾರೆ. ಜಾಸ್ತಿ ವಾಲ್ಯೂಮ್ ಇದು ಔಟ್ ಆಫ್ ಹೋಟೆಲ್ಗೆ, ಬೇರೆ ಮತ್ತು ರೆಸ್ಟೋರೆಂಟಿಗೆ ಅಲ್ಲಿ ಜಾಸ್ತಿ ವಾಲ್ಯೂಮ್ ಇದೆ. ಇಲ್ಲಿ ಔಟ್ಲೆಟಲ್ಲಿ ಆಲ್ ಡೇ ಕಾಫಿ ಪೌಡರ್ ಪ್ಯೂರ್ ಕಾಫಿ ಪೌಡರ್. ಓಕೆ, ಇದರಲ್ಲಿ ಇನ್ನೊಂದು ಪ್ಯೂರ್ ಕಾಫಿ ಪೌಡರ್, ಇಲ್ಲೊಂದು 80 ಅರಬಿಕಾ 20 ರೋಬಸ್ಟಾ ಅಂತ ಒಂದಿದೆ. ಓಕೆ, ಇದು ಕೂಡ ಸೇಮ್, ಇದರಲ್ಲೂ ಕೂಡ ಬೀನ್ಸ್ ಇದೆ, ಪೌಡರ್. ಇದು ಬಂದು ಪೌಡರು ಸೇಮ್ ಪ್ಯಾಕಿಂಗ್ ಅಲ್ಲಿ ಬೀನ್ಸ್ ಕೂಡ ಇದೆ, ಟೈಗರ್ ರಿಸರ್ವ್ ಅಂತ. ಓಕೆ, ಸೊ ಎರಡು ಕೂಡ ಅವೈಲಬಿಲಿಟೀಸ್ ಇದೆ. ಸೊ ನಿಮ್ಗೆ ಯಾವ ರೀತಿ ಕಂಫರ್ಟೇಬಲ್ ಆಗುತ್ತೆ ಆ ರೀತಿ ಅವರು ರೆಡಿ ಮಾಡಿ ಇಟ್ಟಿರ್ತಾರೆ, ಬನ್ನಿ ತಗೊಂಡು. ನಮ್ಮಲ್ಲಿ ಸೌತ್ ಇಂಡಿಯನ್ ಅಲ್ಲಿ ಬೆಂಗಳೂರು ಸ್ಟೈಲಿಗೆ ಕೆಲವು ಜನ ಚಿಕೋರಿ ಆಡೆಡ್ ಅಂತ ಹೇಳಿದ್ರೆ ಟಾಪ್ ಮೂವಿಂಗ್ ಅಂದ್ರೆ ನಮ್ಮಲ್ಲಿ ಟಾಪ್ ಸೇಲ್ ಆಗೋದು, ಜಾಸ್ತಿ ಸೇಲ್ ಆಗೋದು 80 ಕಾಫಿ 20 ಚಿಕೋರಿ ರಿಚ್ ಕಾಫಿ ಅಂತ. ಓಕೆ, ಇದು ನಮ್ಮ ಆಲ್ ಔಟ್ಲೆಟ್ ಅಲ್ಲಿ ಜಾಸ್ತಿ ವಾಲ್ಯೂಮ್ ಇದೆ. ಇಲ್ಲೂ ಕೂಡ ಒಂದು ಬ್ಲೆಂಡ್ ಇಟ್ಟಿದ್ದೀವಿ. ಇದರಲ್ಲಿ 20 ಚಿಕೋರಿ ಇರುತ್ತೆ, 80% ಕಾಫಿ ಇರುತ್ತೆ. ಓಕೆ, ಚಿಕೋರಿಲಿ 4 ವೆರೈಟೀಸ್ ಇದೆ. ಇದು 80-20, ನಂತರ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಕುಡಿಯೋರು ಸೀನಿಯರ್ ಕೇಳಿದ್ರೆ 70-30, ಓಕೆ, 65-35. ಇನ್ನೊಂದು ಮೈಲ್ಡ್ 90-10 ಕೂಡ ಇದೆ. ಸೊ ಸ್ಟ್ರಾಂಗ್ ಆಗಿ ಬೇಕಾಗಿರೋರು ಅಂದ್ರೆ ಇದನ್ನು ಪ್ರಿಫರ್ ಮಾಡಿ ತಗೊಂತಾರೆ. ಅದರಲ್ಲೂ ಕಡಿಮೆನೂ ಇದೆ, ಸ್ವಲ್ಪ ಜಾಸ್ತಿ ಇದರಲ್ಲಿ ಕಮ್ಮಿನೂ ಇದೆ, 10% ಚಿಕೋರಿ ಇದೆ. ಇದು 20-30-35. ಮೋರ್ ಚಿಕೋರಿ ಮೋರ್ ಸ್ಟ್ರಾಂಗ್. ನೀವು ಚಿಕೋರಿ ಎಷ್ಟು ಆ್ಯಡ್ ಮಾಡ್ತೀರಾ ಅಷ್ಟು ಸ್ಟ್ರೆಂತ್ ಬರುತ್ತೆ. ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಎಷ್ಟೊಂದು ವಿಷಯ ತಿಳ್ಕೊತಾ ಇದ್ದೀನಿ, ನಾನು ಕೂಡ ನಿಮಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅಂತ. ಇಲ್ಲಿ ಕೋಲ್ಡ್ ಕಾಫಿ ತಗೊಂಡು ಟೇಸ್ಟ್ ಮಾಡಿ ನೋಡಿ, ಆ ರೋಮ್ ಆಗಿರ್ಬೋದು, ಆ ಫ್ಲೇವರ್ ಆಗಿರ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಡೂ ಕಮ್ ವಿಸಿಟ್, ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ. ಹಂಕಲ್ ಎಸ್ಟೇಟ್ ಕಾಫಿ. ಸೊ ಇಲ್ಲಿ ಹಂಕಲ್ ಎಸ್ಟೇಟ್ ಕಾಫಿ ಕೆಫೆ ಅಂದರೆ ಶಾಪಲ್ಲಿ ಸಾಕಷ್ಟು ಜನ ಕಸ್ಟಮರ್ಸು ಕೀಪ್ ಗೋಯಿಂಗ್ ಅಂದರೆ ಬಂದು ಕುಂತಿ ಹೋಗ್ತಿದ್ರೆ ಇಲ್ಲಿ ಅವರಿಬ್ಬರನ್ನ ನಾನು ಮಾತಾಡ್ತೀನಿ ಇವತ್ತು. ಹೆಲೋ, ನಮಸ್ಕಾರ. ನಮ್ಮ ವಿವಸ್ಗೆ ಹಾಯ್ ಹೇಳಿ. ಹಾಯ್. ಸೊ ನೀವು ಕೂಡ ನಮ್ಮ ವಿವಸ್ಗೆ ಹಾಯ್ ಹೇಳಿ. ಓಕೆ, ನಿಮ್ಮ ಹೆಸರು? ಶ್ವೇತಾ. ಓಕೆ, ಶ್ವೇತಾ. ನಿಮ್ಮ ಹೆಸರು? ಕ್ಲೆಮೆನ್ಸಿಯಾ. ವಾವ್, ಏನು ಮೀನಿಂಗ್ ನಿಮ್ಮ ಹೆಸರು? ಲವ್. ಓಕೆ, ಫೈನ್. ಸೊ ನಾವು ಲವ್ ಕೊಡೋ ಅಂತರ ಜೊತೆ ಇದ್ದೀವಿ. ಓಕೆ, ಸೊ ನೀವು ಇಲ್ಲಿ ಹೇಗೆ ರೆಗ್ಯುಲರ್ ಕಸ್ಟಮರ್ಸಾ ಹೇಗೆ ಹೇಳಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಡಿ ನಮ್ಮ ಜೊತೆ. ಆಕ್ಚುಲಿ ನಮ್ದು ಆಫೀಸ್ ಬಂದ್ಬಿಟ್ಟು ಇಲ್ಲೇ. ಸೊ ನಾವು ರೆಗ್ಯುಲರ್ ಆಗಿ ಅಂದ್ರೆ ಡೈಲಿ ಬರ್ತಾ ಇರ್ತೀವಿ ಆಲ್ಮೋಸ್ಟ್. ಸೊ ಇಲ್ಲಿ ಕಾಫಿ ತುಂಬಾ ಚೆನ್ನಾಗಿರುತ್ತೆ. ಜಾಗ್ರಿ ಅಂಡ್ ಶುಗರ್ ಆಪ್ಷನ್ ಸಹ ಇದೆ, ಅಂಡ್ ಆಲ್ಸೋ ಬಿಸ್ಕೆಟ್ಸ್ ಇದೆ. ಸೊ ತುಂಬಾ ಚೆನ್ನಾಗಿರುತ್ತೆ ಕಾಫಿ. So ಅಂದ್ರೆ this is the only place that we come, we enjoy. ಎಷ್ಟು ಸ್ಟ್ರೆಸ್ ಆದ್ರೂ ಸರಿ, this is the only place we come, relax. And madam ಕೊಡ್ತಾರೆ ಜಾಗ್ರಿ ಕಾಫಿ, amazing. And it's really nice time to spend, it's a time we spend very well time here. ಆಫೀಸ್ಗೆ ಅಂತ ಬರೋದಾ ಅಥವಾ ಕಾಫಿ ಕುಡಿಯೋಕ್ಕೆ? ಸೊ ಆಫೀಸಲ್ಲಿ ಕೆಲಸ ಮಾಡೋದಕ್ಕೆ ಎನರ್ಜಿ ಬೂಸ್ಟ್ ಮಾಡ್ಕೊಳ್ಳೋಕೆ ಅಂತ ಇಲ್ಲಿ ಬರ್ತಾರೆ. ಸೊ ಆಮೇಲೆ ಒಂದು ಒಳ್ಳೆ ವರ್ಡ್ ಹೇಳಿದ್ರು, ರಿಲ್ಯಾಕ್ಸೇಷನ್ ಮತ್ತೆ ಅಡ್ಡ ಅಂತ ಯೂಸ್ ಮಾಡಿದ್ರು. ಸೊ ಏನಂತಾರೆ, ಟಚಿಂಗ್ ವರ್ಡ್ಸ್ ಅಥವಾ ಕನೆಕ್ಟಿಂಗ್ ವರ್ಡ್ಸ್. ಆಫೀಸ್ ಅಲ್ಲಿ ಕಾಫಿ ಇದ್ರು ನಾವು ಇಲ್ಲಿಗೆ ಬರ್ತೀವಿ. ವಾವ್, the only place that we come, we enjoy. ಪ್ರಮೋಟ್ ಮಾಡ್ತಾ ಇದೀವಿ ಪರ್ಸನಲ್ ಆಗಿ. It's a place that we have. ನಮ್ಮ ಆಫೀಸ್ ಅವರಿಗೆಲ್ಲ ಹೇಳ್ತೀರಿ ಇಲ್ಲಿ ಬಂದು ಕಾಫಿ ಚೆನ್ನಾಗಿರುತ್ತೆ, ಬ್ಲ್ಯಾಕ್ ಕಾಫಿ ಅಂಡ್ ಸೋ ಮೆನಿ ಆಪ್ಷನ್ಸ್ ಆಲ್ಸೋ. ಓಕೆ, ಎಷ್ಟು ಒಳ್ಳೆ ಮನಸ್ಸಿದೆ. ನಾವು ಮಾತ್ರ ಟೇಸ್ಟ್ ಮಾಡೋದಲ್ಲ, ನಮ್ಮ ಕೊಲೀಗ್ಸು ಕೂಡ ನಮ್ಗೆ ಗೊತ್ತಿರೋರು ಕೂಡ ಇಲ್ಲಿ ಬಂದು ಆ ಟೇಸ್ಟ್ನ ಸವಿರಿ, ಆ ಕಾಫಿನ ಕುಡಿದಿರಿ, ರಿಲ್ಯಾಕ್ಸ್ ಆಗ್ತೀರಾ ಅಂತೆಲ್ಲ ಅವರು ಕೂಡ ಪ್ರಮೋಟ್ ಮಾಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ಐ ಆಮ್ ಆಲ್ಸೋ ಯೂಟ್ಯೂಬರ್. ನಾನು ಯಾವಾಗ ವಿಡಿಯೋನೇ ಮಾಡಿಲ್ಲ. ಸೊ ನಿಮ್ಮ ಚಾನಲ್ ಹೆಸರು ಹೇಳಿ, ನಮ್ಮ ಚಾನಲ್ಗೆ ಬರುತ್ತೆ. ಶ್ವೇತಾ ಲಕ್ಷ್ಮೀಪತಿ ಅಂತ. ಓಕೆ, ಫೈನ್. ಸೊ ಯಾರೆಲ್ಲ ನೋಡ್ತಿದ್ದಾರಾ, ಸೊ ಶ್ವೇತಾ ಲಕ್ಷ್ಮೀಪತಿ ಹೇಳಿ, ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆಲ್ಸೋ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಫ್ರೀ ಆದಾಗ ನಾನು ಇಲ್ಲಿ ವಿಡಿಯೋ ಮಾಡ್ತೀನಿ. ಓಕೆ, ಫೈನ್. ಸೊ ಒಂದು ನಿಮಗೆ ಕಂಟೆಂಟ್ ಸಿಕ್ತು ಅಂತ, ಐಡಿಯಾ ಸಿಕ್ತು ಅಂತ ಹೇಳ್ಬೋದಾ? ಓಕೆ, ಫೈನ್. ಹಂಗಾರೆ ಈಗ ಒಂದು ಯೂಟ್ಯೂಬರ್ ಆಗಿ ಈಗ ನನ್ನ ಯೂಟ್ಯೂಬ್ಗೆ ನೀವು ಹೇಳಬೇಕು, ದೀಪಾ ರಾಯ ಯೂಟ್ಯೂಬ್ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ. ದೀಪಾ ರಾಯಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲಾದರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಶೇರು ಮಾಡಿ. ಹಾಗೆ ಈಗ ಅವರು ಎಕ್ಸ್ಪ್ಲೋರ್ ಮಾಡ್ತಾ ಇರೋ ಪ್ಲೇಸಸ್ ನೀವು ಹೋಗಿ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಅಂಕಲ್ ಎಸ್ಟೇಟ್ ಕಾಫಿ ಶಾಪ್ ಟೈಮಿಂಗ್ಸ್ ಮಂದಿ ಹೇಳ್ತಾರೆ. ಶ್ವೇತಾ ಅವರೇ ಹೇಳಿ, ಇಲ್ಲಿ ಟೈಮಿಂಗ್ಸ್ ಓಪನ್ ಮಾರ್ನಿಂಗ್ 7 to ಈವ್ನಿಂಗ್ 9 o'clock ವರೆಗೂ ಅವೈಲಬಲ್ ಇರುತ್ತೆ. ಸೊ ಯಾರಾದರೂ ನಿಯರ್ ಬೈ ವಸಂತ್ ನಗರ್ ಇದ್ರೆ ಸೊ ಬಂದು ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಅಂಡ್ ಆಲ್ಸೋ ಕುಕೀಸ್ ಅಂಡ್ ಬ್ರೌನೀಸ್ ಆಲ್ಸೋ ಅವೈಲಬಲ್ ಇದೆ, ತುಂಬಾ ಚೆನ್ನಾಗಿದೆ. ಸೊ ರೀಸನಬಲ್ ಪ್ರೈಸ್ ಅಲ್ಲೇನೆ ಇದೆ. ಸೊ ಪ್ಲೀಸ್ ಡೂ ವಿಸಿಟ್. ಸೊ ಥ್ಯಾಂಕ್ ಯು ಸೋ ಮಚ್ ನೀನು ಟೈಮಿಂಗ್ಸ್ ತಿಳಿಸ್ಕೊಟ್ಟಿದ್ದಕ್ಕೆ. ಮತ್ತೆ ಕುಕೀಸ್ ಅಂಡ್ ಏನಂತ ಹೇಳಿದ್ರೆ ಬ್ರೌನಿ ಬಗ್ಗೆ ಅಂದರೆ ಕಾಫಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಸೊ ಓಕೆ ಫೈನ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಇಲ್ಲಿ ನಾವು ಇನ್ನು ಇಬ್ಬರು ಕಸ್ಟಮರ್ಸ್ ನಾವು ಮಾತಾಡ್ತೀವಿ ಇವಾಗ. ಸರ್ ನಿಮ್ಮ ಹೆಸರು? ರಮೇಶ್. ಸರ್ ನಿಮ್ಮ ಹೆಸರು? Dominic. ಓಕೆ, ನಮ್ಮ ವ್ಯೂವರ್ಸ್ಗೆ ಒಂದು ಹಾಯ್ ಹೇಳಿಬಿಡಿ. Hi. ಓಕೆ ಸರ್, ನೀವು ಇಲ್ಲಿ ರೆಗ್ಯುಲರ್ ಕಸ್ಟಮರ್ಸ್ ಅಂತ ಕೇಳ್ಪಟ್ಟೆ. ಸೊ ಏನಕ್ಕೆ ಇಲ್ಲೇ ಬರೋದು ಕಾಫಿ ಶಾಪಿಗೆ? ಕೆಲವು ಎಲ್ಲ ಕಡೆನೂ ಸಿಗುತ್ತೆ, ಬಟ್ ಇಲ್ಲಿ ಏನಕ್ಕೆ ಬರೋದು ಅಂತ ಹೇಳಿ. Correct. ನಾವು ಎಲ್ಲ ಕಡೆ ಟ್ರೈ ಮಾಡಿದ್ವಿ, ಕುಡಿದಿದ್ದೀವಿ. ಓಕೆ But here the flavor is slightly different compared to other thing. ಓಕೆ And moreover, you don't get that combo. See, coffee is mainly to do with the blending. Yes. Okay, mixture, blending. The blending is not okay, it is gone. Yeah. So we feel the blending is good here. And we are part of this area for a long time. So I don't know where same kind of coffee is available. ಓಕೆ Even though it may be available in some place, we can't go that far. This is the regular area we go around. So ಅದಕ್ಕೆ ಇಲ್ಲಿ ಬರ್ತೀವಿ. ಅಟ್ಮಾಸ್ಫಿಯರ್ ಚೆನ್ನಾಗಿದೆ. ಓಕೆ ಹಾಸ್ಪಿಟಾಲಿಟಿ ಇಸ್ ಗುಡ್. ಎಸ್ ಎಕ್ಸಾಕ್ಟ್ಲಿ 100%. ಓಕೆ ಚೆನ್ನಾಗಿ ಅಂದ್ರೆ ಎವ್ರಿ ಟೈಮ್ ವೆನ್ ವಿ ಡ್ರಿಂಕ್ ಇಟ್ ಇಸ್ ದ ಸೇಮ್ ಥಿಂಗ್ ಇರುತ್ತೆ. ಹೌದು. ಇಟ್ ಡಸಂಟ್ ಚೇಂಜ್ ಮಚ್. ಇನ್ ಸಮ್ ಪ್ಲೇಸ್ ವೆನ್ ವಿ ಗೋ, ಇವತ್ತು ಹೋದ್ರೆ ಒಂಥರ ಇರುತ್ತೆ, ನಾಳೆ ಒಂಥರ ಇರುತ್ತೆ. ಎಸ್ಟರ್ಡೇ ವೆಂಟ್ ಐ ವಾಸ್ ಜಯನಗರ್, ಅಲ್ಲಿ ಕುಡಿದೆ. ಐ ಡೆಂಟ್ ಲೈಕ್ ಇಟ್ ಅಟ್ ಆಲ್. ದ ಸೇಮ್ ಪ್ರೈಸ್ ವೈಸ್ ಸೇಮ್ ಪ್ರೈಸ್, ವಿ ಡೆಂಟ್ ಲೈಕ್ ದಿ flavor. Either it is too strong or too light. Some kind of like I said in the beginning, it is the blending mixture which matters the most. I feel. ಯಾ. ಸೊ ಇವರು ಕಾಫಿನೇ ಸವಿಯೋದೊಟ್ಟಿಗೆ ಅದ್ರದ್ದು ಬಗ್ಗೆ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತ ಅಂದರೆ ವೆರಿ ಗುಡ್ ಸರ್. ಅಂದರೆ ಸಖತ್ ಇನ್ಫಾರ್ಮೇಟಿವ್ ನೀವು ಮೆಸೇಜ್ ಕೊಟ್ಟಿದ್ದೀರಾ, ಹೇಳಿದ್ದೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸರ್ ನೀವೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ ಮೇಡಮ್, ಸೇಮ್. ನಿಮಗೆ ಏನು ಅನಿಸ್ತು ಅದನ್ನು ಹೇಳಿ. ನಾನು ಆ್ಯಕ್ಚುಲಿ ಕಾಫಿ ನೆಕ್ಸ್ಟ್ ಕಮ್ಮಿ ಕುಡಿಯೋದು. ಇಲ್ಲಿ ಬಂದಮೇಲೆ ಬ್ಲ್ಯಾಕ್ ಕಾಫಿ ತುಂಬ ಚೆನ್ನಾಗಿ ಮಾಡ್ತೀನಿ. I am also a tea drinker usually. I come here to drink only coffee. ಓಕೆ. Otherwise, in other places I drink only tea. ಸೊ ಇಲ್ಲಿ ಒಳ್ಳೆ ಕಾಫಿ ಸಿಗುತ್ತೆ ಅಂತ ಅವ್ರು ಇಲ್ಲಿ ಕಾಫಿನೇ ಕುಡಿತಾರೆ. ಸೊ ಬ್ಲ್ಯಾಕ್ ಕಾಫಿ ಲವರ್ಸು ಕೂಡ ಇಲ್ಲಿ ಬಂದು ಕುಡಿಬೋದು. ಸೊ ಯಾಕಂದರೆ ಇವರು ಬ್ಲ್ಯಾಕ್ ಕಾಫಿ ತೊಗೊಳ್ತಾರೆ, ಇಲ್ಲಿ ಚೆನ್ನಾಗಿರುತ್ತೆ ಅಂತಲೇ ಕುಡಿತಾರೆ. ಯೂಶ್ವಲಿ ನಾರ್ಮಲ್ ಕಾಫಿ ಕುಡಿಯಲ್ಲ ಅಂತ ಹೇಳ್ಬಿಟ್ಟು ಅಲ್ವಾ. ಓಕೆ ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹತ್ರ ಮಾತಾಡಿ ಖುಷಿ ಆಯಿತು. ಥ್ಯಾಂಕ್ ಯು. My pleasure. Thank you. Wonderful coffee that you preserved over here. Thank you very much. And last 2.5 years. We'll be coming over here for the next 10 years. Should I tell you? No. This is the place which we always long and look forward to come here because of our food. And the tea and coffee and your service is so good that we are attracted, and then we like the place. Your tea is good, coffee is good, lemon tea is good, and we love this place. And the service is also good. And one thing more, because we are sitting here every day, there are many people who come and meet us here. They sit along with us and have coffee. They also enjoy the coffee and we enjoy their company. This is what I want to say. We love this coffee, Jyoti. We come every day. And because of this coffee, our group has been created. If there was no uncle, there was no group for us. Thank you for your thank you. We are very, very happy. We are very, very happy that we are with good tea and good service. We are very happy, very happy. Thank you very much. As my friend said, we are very, very happy. When we come here, we forget everything. Like to sit more, but time given for this 45 minutes. So we enjoy 45 minutes. We try to come every day. We are all drinking from the last 30 years. Today we have guests for the We get authentic coffee and teas here, which is very delicious. The staff is very friendly.
We enjoy a lot here, and every evenings will be delightful beach here. Thank you. How are you? Hi, Anushri. ಸೊ ವಸಂತನಗರಲ್ಲಿ ಇರುವಂಥ ಹಂಕಲ್ ಎಸ್ಟೇಟ್ ಕಾಫಿ ಶಾಪಿಗೆ ಹೋಗಿದ್ವಿ. ಇವಾಗ ಜಯನಗರಲ್ಲಿ ಇರುವಂಥ ಹಂಕಲ್ ಎಸ್ಟೇಟ್ ಕಾಫಿಗೆ ಬರ್ತೀನಿ. ಹೆಸರು ಎಷ್ಟು ಅಟ್ರಾಕ್ಟಿವ್ ಆಗಿದೆಯಲ್ಲ, ನಮ್ಮನ್ನ ಕರೆಯೋ ಹಾಗಿದೆ. ಸೊ ಬನ್ನಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡೋಣ. ಸೊ ನೋಡಿ, ಇಲ್ಲಿ ಅವ್ರು ಯೂಸ್ ಮಾಡೋಂಥ ಪ್ರಾಡಕ್ಟ್ಸ್ ಆಗಿರ್ಬೋದು, ಇಲ್ಲಿ ಬಂದು ಕಸ್ಟಮರ್ ಪರ್ಚೇಸ್ ಮಾಡೋಂಥ ಪ್ರಾಡಕ್ಟ್ಸ್ ಆಗ್ಬೋದು, ಎಷ್ಟು ನೀಟಾಗಿ ಶೆಲ್ಫ್ರಾಗೆ ಎಷ್ಟು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇಲ್ಲಿ ಎಲ್ಲರ ಬಾಯಲ್ಲಿ ನಾನು ದೀಪಕ್ ಅಂತ ಹೆಸರು ಕೇಳಿದೆ. ಸೊ ನಿಮ್ಮ ಹೆಸರು? ದೀಪಕ್ ಕುಮಾರ್. ಓಕೆ, ಸೊ ನಮ್ಮ ವ್ಯೂವರ್ಸ್ಗೆ ಹಾಯ್ ಹೇಳಿ. ಸೊ ಸೈಲೆಂಟ್ ದೀಪಕ್ ಅವರು, ಕೆಲಸ ಜಾಸ್ತಿ ಮಾತು ಕಡಿಮೆ ಅವರು. ಸೊ ಇಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಎಷ್ಟಾಗಿದೆ ನಮ್ಮ ಹಂಕಲ್ ಎಸ್ಟೇಟ್ ಕಾಫಿ ಶಾಪಲ್ಲಿ? ನಿಮ್ಮ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್? 4 ವರ್ಷ ಆಯಿತು. 4 ಇಯರ್ಸ್ ಆಯಿತು. ಓಕೆ, ಇಲ್ಲಿ ಕೆಲಸ ಮಾಡೋಕ್ಕೆ ಹೇಗೆ ಅನಿಸುತ್ತೆ ಸರ್ ನಿಮಗೆ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಸೊ ನಮಸ್ಕಾರ ಮೇಡಮ್. ನಮಸ್ಕಾರ. ನಿಮ್ಮ ಹೆಸರು? ನಿಶ್ಚಿತ. ಓಕೆ, ನಮ್ಮ ವ್ಯೂವರ್ಸ್ಗೆ ಹಾಯ್ ಹೇಳ್ಬಿಡಿ. ಸೊ ನೀವು ಯಾವಾಗಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಶೇರ್ ಮಾಡ್ಕೊಳ್ಳಿ. 1 year ಇಂದ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ಹೇಗಿದೆ ನಿನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಸೊ ಇಲ್ಲಿ ಕಸ್ಟಮರ್ಸ್ ಹೇಗೆ ಬರ್ತಿರ್ತಾರೆ, ಸೊ ಅದೆಲ್ಲ ನಿಮ್ಮ ಫೀಡ್ಬ್ಯಾಕು, ನಿಮಗೆ ಇಲ್ಲಿ ಏನು ಅನ್ಸುತ್ತೆ ಅದೆಲ್ಲ ಓಪನ್ ಅಪ್ ಆಗಿ ನಮ್ಮ ವ್ಯೂವರ್ಸ್ಗೆ ತಿಳಿಸ್ಕೊಡಿ. ಆಮೇಲೆ ಜಯನಗರ್ ಇಲ್ಲಿ ಎಲ್ಲ ಬ್ರಾಂಚ್ಗಿಂತ ಇಲ್ಲಿ ಕಸ್ಟಮರ್ಸ್ ಜಾಸ್ತಿ ಇದ್ದಾರೆ. ಓಕೆ, ಪ್ಲಸ್ ಪಾಯಿಂಟ್ ಅದೊಂದು. ಮತ್ತೆ ಕಸ್ಟಮರ್ಸ್ ಫೀಡ್ಬ್ಯಾಕ್ ಕೂಡ ಚೆನ್ನಾಗಿದೆ. ಕಾಫೀಸ್ ಜಾಸ್ತಿ ಹೋಗುತ್ತೆ. ಇಲ್ಲಿ ಏನೇನು ನೀವು ಸರ್ವಿಸ್ ಕೊಡ್ತೀರಾ? ಕಾಫಿ ಮತ್ತೆ ಬ್ಲ್ಯಾಕ್ ಕಾಫಿ, ಲೆಮನ್ ಟೀ, ಕೋಲ್ಡ್ ಕಾಫಿ, ಫ್ಲೇವರ್ ಕೋಲ್ಡ್ ಕಾಫಿಲಿ ಎಷ್ಟು ಫ್ಲೇವರ್ಸ್ ಇದೆ? 3 ಫ್ಲೇವರ್ಸ್ ಇದೆ. 3 ಫ್ಲೇವರ್ಸ್. ಓಕೆ, ಅದರಲ್ಲಿ ಫಸ್ಟ್ ಹೇಸಲ್ನಟ್, ಕ್ಯಾರಮಲ್, ವೆನಿಲಾ 3 ಫ್ಲೇವರ್ಸ್. ಇಲ್ಲಿ ಜಾಸ್ತಿ ಓಡೋದು ಯಾವ ಫ್ಲೇವರ್? ಹೇಸಲ್ನಟ್, ಕ್ಯಾರಮಲ್. ಓಕೆ, ಫೈನ್. ಸೊ ನೀವು ಇಲ್ಲಿ ಕುಡಿಯೋದು ಇಷ್ಟಪಟ್ಟಿಂದ ಯಾವ್ದು ಕುಡಿತೀರಾ? ನಾವು ಕೋಲ್ಡ್ ಕಾಫಿನೂ ಇಷ್ಟಪಟ್ಟು ಕೊಡ್ತೀವಿ, ನಾರ್ಮಲ್ ಫಿಲ್ಟರ್ ಕಾಫಿನೂ. ಓಕೆ, ಸೊ ಇಲ್ಲಿರೋದ್ರಿಂದ ಎಲ್ಲನೂ ನೀವು ಟ್ರೈ ಮಾಡ್ತೀರಾ ಅಂತಲೇ ಹೇಳ್ಬೋದಲ್ಲ. ಓಕೆ, ಏನೇನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ವ್ಯೂವರ್ಸ್ಗೆ? ಇಲ್ಲಿ ಬನ್ನಿ ಕುಡೀರಿ ಅಂತ. ಇಲ್ಲಿ ಬನ್ನಿ ಕುಡೀರಿ, ಚೆನ್ನಾಗಿದೆ ಕಾಫಿ. ಓಕೆ, ಸೊ ಪ್ಲೀಸ್ ಡೂ. ಜಯನಗರ್ ಬಂದಾಗ ನಮ್ಮ ಕಾಫಿ ಶಾಪ್ಗೆ ವಿಸಿಟ್ ಮಾಡಿ. ಓಕೆ, ಫೈನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಜಯನಗರ್ ಕೆಫೆ ಅಂದರೆ ಕಾಫಿ ಶಾಪಲ್ಲಿ ನನಗೆ ಒಬ್ಬರು ಕಸ್ಟಮರ್ ಸಿಕ್ಕಿದ್ದಾರೆ. ಸೊ ಅವ್ರ ಹತ್ರ ಮಾತಾಡ್ಸೋಣ ಬನ್ನಿ. ಸೊ ನಮಸ್ಕಾರ. ಸೊ ಇಲ್ಲಿ ನೀವು ಓಕೆ, ಫ್ರಮ್ ಹೌ ಮೆನಿ ಡೇಸ್ ಯು ಆರ್ ಹಿಯರ್ ಆಸ್ ಅ ಕಸ್ಟಮರ್? For last 10 years we are in Jayanagar, but for last 3 years we have been visiting here. Okay. And we both are the regular visitor here. Okay, your friends or colleagues or how? We are colleagues. We are working in Allen Career Institute. Okay. We are professor here.
here. Okay, nice. But we are liking the coffee, the way they are making it, and at the same time, always he put order, and while ordering it, he says that this much amount of jaggery only and this much amount of coffee Okay, only. specifically how much you need, yes, the preference, they'll give to you. Customized coffee. We order and we get that. Okay, fine. So nice. Okay, anything else you want to add on? And sir also. Yes, sir. It's almost 100% perfect from my side, and they are really serving very good coffee, and their intentions are very good. Okay. To give us the best what we want. Yes. They follow us bit by bit, and 100% whatever we say they implement. So in Hankal, basically almost every faculty is working with Alan comes, and it's a very good time where we take our coffee. More than 100 faculties are working here in this Jayanagar campus, and everyone comes here to have the best possible coffee. Not only we, even our students come here and have the best coffee that is they are preparing. ಸೊ ಇಲ್ಲಿ ಇವರು ಬಂದು ಪ್ರೊಫೆಸರ್ ಲೆಕ್ಚರ್ Yes, professor. ಪ್ರೊಫೆಸರ್ಸ್ ಇವರು. ಸೊ ಎಷ್ಟು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟು ಅವ್ರು ಹೇಳ್ತಿರೋದು ಕಂಪ್ಲೀಟ್ಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ನಿಮಗೆ ಹೇಗೆ ಬೇಕು ಹಾಗೆ ಅವರು ಸರ್ವಿಸ್ ಕೊಡ್ತಾರೆ. ಸ್ವಲ್ಪ ಜಾಗರಿ, ಜಾಸ್ತಿ ಜಾಗರಿ, ಸೊ ಹೇಗೆ ಬೇಕು ನಿಮಗೆ ಕಸ್ಟಮೈಸ್ ಆಗಿ ಕೊಡ್ತಾರೆ ಅಂತ ಅವರು ಅವರ ಫೀಡ್ಬ್ಯಾಕ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಟ್ಟು ಶೇರ್ ಮಾಡಿಕೊಂಡ್ರು ಕೂಡ. ಓಕೆ, ಫೈನ್, ಥ್ಯಾಂಕ್ ಯು. ಸರ್ ಇಲ್ಲಿ ನಾನು ಬೇರೆ ಕಡೆ ಎಲ್ಲ ಪೇಪರ್ ಕಪ್ ನೋಡಿದ್ದೀನಿ. ಸೊ ಬೇರೆ ರೀತಿನೇ ಇರುತ್ತೆ, ತುಂಬ ತಿನ್ನಕ್ಕೆ ಹಿಡ್ಕೊಳ್ಳೋಕ್ಕೂ ಬಿಸಿಯಲ್ಲಾಗುತ್ತೆ. ಬಟ್ ನಿಮ್ಮ ಶಾಪಲ್ಲಿ ಅಂಕಲ್ ಎಸ್ಟೇಟ್ ಕಾಫಿ ಶಾಪಲ್ಲಿ ಯೂನಿಕ್ ಆಗಿದೆ. ಸೊ ನಮಗೆ ತೋರಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿ ಅದ್ರ ಬಗ್ಗೆ. ಮೇಡಮ್, ಇದು ಫಾಸ್ಟ್ ಮೂವಿಂಗ್ ಅಂದ್ರೆ ನೋಡಿ, ಸ್ಮಾಲ್ ಕಾಫಿ ಮೂವಿಂಗು ಹೆವಿ ಕ್ರೌಡ್. ಆಲ್ಮೋಸ್ಟ್ 90% ಜನ ಇಲ್ಲಿ ಡ್ರಿಂಕ್ ಆ್ಯಂಡ್ ಮೂವ್ ಅಂತ ಜಾಸ್ತಿ. ಇದು ನಾವು ಸುಮಾರು ಕಡೆ ಟ್ರೈ ಮಾಡಿದ್ವಿ, ನಮಗೂ ಕೂಡ ಅನ್ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಕೆಲವು ಟೈಮಲ್ಲಿ. ಆವಾಗ ನಾವು ಎಲ್ಲಿ ಈ ಏರ್ಪೋರ್ಟಲ್ಲೆಲ್ಲ ಕೆಲವು ರೈಲ್ವೆ ಸ್ಟೇಷನಲ್ಲಿ ಹೆವಿ ಕ್ವಾಲಿಟಿ, ಎಲ್ಲಿ ಹೆವಿ ಪೇಪರ್ ITC ಪೇಪರ್ ಅಂತ ಹೇಳ್ತಿದ್ದೆ. ITC ಪೇಪರ್ ಮತ್ತು ಮೈಕ್ರೋ ಮೈಕ್ರೋ ಅಂತ ಬರುತ್ತೆ, 40 ಮೈಕ್ರೋ, ಆ ಥರ ಹುಡ್ಕೊಂಡು ಹೋಗಿ ನಮ್ಮ ಬ್ರ್ಯಾಂಡಲ್ಲಿ ವಿತ್ ಇದು ಪ್ರಿಂಟ್ ಆಗಿದ್ರು ಕೂಡ ಸ್ಮೆಲ್ ಬರದೆ 100% ಅವರು FSSAI ಎಲ್ಲ ರಿಜಿಸ್ಟರ್ ಆಗಿರ್ತಾರೆ. 100% ಫುಡ್ ಗ್ರೇಡ್ ಪೇಪರ್ ಅಂತ ಹೇಳಿ. ಕೆಲವ್ರು ಹೇಳ್ತಾರೆ ನೀವು ಯಾಕೆ ಇದಿಟ್ಟಿಲ್ಲ ಅಂತ, ಬಟ್ ಎಲ್ಲ ಕಡೆ ವಾಷಿಂಗ್ ಇರಲ್ಲ. ಬಟ್ ನಮ್ದೆಲ್ಲ ಒಂದು ಅಂದರೆ ಟೇಕ್ ಅವೇ ಕೌಂಟರ್ ಥರ, ಇದಕ್ಕೆ ಲಿಡ್ ಇರಲ್ಲ. ಡ್ರಿಂಕ್ ಆ್ಯಂಡ್ ಮೂವ್ ಪಾರ್ಸಲ್ ಅಂತ ಬರ್ತಾರೆ, ಕೆಲವರು ಪ್ಲಾಸ್ ತಗೊಂಡು ಬರ್ತಾರೆ, ಎಷ್ಟು ತಗೋತಾರೆ ಅಷ್ಟು ಗ್ಲಾಸ್ ಕೊಡ್ತಾರೆ. ಬಟ್ ಫ್ಲಾಸ್ ತಗೊಂಡ್ಬಂದ್ರೆ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಏನು ಟೇಸ್ಟ್ ಇರುತ್ತೆ ಅದು ಮನೇಲೂ ಅದೇ ಟೇಸ್ಟ್ ಇರುತ್ತೆ. ಬಟ್ ಕೆಲವರು ಕವರಿಗೆ ಮತ್ತೆ ಕೆಲವರು ಲಿಡ್ಡಿಗೆ ಅವೆಲ್ಲ ಪ್ಯಾಕಿಂಗ್ ಮೆಟೀರಿಯಲ್ ಟೇಕ್ ಅವೇ. ನೋಡಿ, ರೀಸೆಂಟ್ ಆಗಿ ಲಾಂಚ್ ಮಾಡಿದ್ವಿ ಮೀಡಿಯಂ. ಆಕ್ಚುಲಿ ನೋಡಿ, ನೀವು ನಮ್ಮ ಫಿಲ್ಟರ್ ಕಾಫಿಗೆ ನಾವು ಆಕ್ಚುಲಿ ಈ ರೀಸನಬಲ್ ಪ್ರೈಸ್ಗೆ ಬೆಂಗಳೂರಲ್ಲಿ ಎಲ್ಲೋದ್ರೂ ಕೂಡ ದೊಡ್ಡ ಬ್ರಾಂಚ್ಗಳಲ್ಲಿ ಮತ್ತೆ ಕೆಫೆಗಳಲ್ಲಿ ಇರುತ್ತೆ. ಫಿಲ್ಟರ್ ಕಾಫಿ ಫಸ್ಟ್ ಕಾನ್ಸೆಪ್ಟ್ ಇದು ಲಾಂಚ್ ಮಾಡಿ ನಾವು ಸ್ಟಾರ್ಟಿಂಗ್ ಇಂದಾನು ಇದೆ 250 ml. ಇದರಲ್ಲೇ ಕೋಲ್ಡ್ ಕಾಫಿ 250 ml, ಹಾಟ್ ಕಾಫಿ ಟೇಕ್ ಅವೇಗೆ ವಿತ್ ಲಿಡ್ 250 ml, ಹಾಟ್ ಕಾಫಿ ವಿತ್ ಲಿಡ್, ವಿತೌಟ್ ಲಿಡ್, ಇದರಲ್ಲೇ ಕೋಲ್ಡ್ ಕಾಫಿ ಸರ್ವ್ ಮಾಡ್ತೀವಿ. ಇವಾಗ ಅದು ಥಿಕ್ನೆಸ್ ನೋಡಿ, ಡಬಲ್ ವಾಲ್ ಗ್ಲಾಸ್ ಅಂತ ಹೇಳಿ. ಡಬಲ್ ವಾಲ್ ಗ್ಲಾಸ್, ಇದು ಕೂಡ ಸ್ಮೆಲ್ ಬರಲ್ಲ. ಮತ್ತೆ ಇದು ಕೂಡ 200 ml, ಇದು ಕೂಡ ಇದರಲ್ಲೂ ಟೇಕ್ ಅವೇ ಇದೆ, ಹಂಗೆ ಕೂಡ ಕುಡಿಬಹುದು. 3 ಆಪ್ಷನ್ಸ್. ಮೊದಲು ಸ್ಮಾಲ್ ಮತ್ತೆ ಲಾರ್ಜ್ ಇತ್ತು, ಈಗ ಒಂದು 6 months ಇಂದ ಮೀಡಿಯಂ ಲಾಂಚ್. ಬಟ್ ಅದು ಸೇಮ್ ಕಾಸ್ಟ್, ನಿಮ್ಗೆ ಎಲ್ಲೇ ಕುಡಿತೀರಾ ತಗೊಂಡು ಹೋಗ್ತೀರಾ ಟೇಕ್ ಅವೇ, ಕಂಫರ್ಟಬಲ್. ಕಾರಲ್ಲಿ ಎಲ್ಲಿ ಹೋದ್ರು ಕೂಡ ಚೆಲ್ಲಲ್ಲ. ನೀವು ಸಿಪ್ಪರ್ ಲಿಡ್, ನೀವು ಫಿಲ್ಟರ್ ಕಾಫಿ ನೀವು 50 ರೂಪಾಯಿಗೆ ನೀವು ಬೆಂಗಳೂರಲ್ಲಿ ನಾವು ಸುಮಾರು ಕಡೆ ಎಲ್ಲ ನೋಡಿದೀವಿ ಕೂಡ, ನೀವು ನೋಡಿರ್ತೀರಾ. 50 ಸ್ಲಿಪ್ ಮಾಡಿ ಹೋಗ್ಬೋದು, ಇದರಲ್ಲಿ ಏನು ಲೀಕೇಜ್ ಏನಾಗಲ್ಲ. ಪ್ಯಾಕಿಂಗ್ ಫಸ್ಟ್ ಆದ್ಯತೆ. ನಾವು ಭಾಳ ಕಡೆ ರಿಸರ್ಚ್ ಮಾಡಿ ನಮ್ಮ MD ಸರ್ ಆಗಿರ್ಬೋದು, ನಮ್ಮ ಗ್ರೂಪ್ ಎಲ್ಲ ನೋಡಿ, ಎಲ್ಲ ಕಡೆ ನೋಡಿ ಎಲ್ಲ ಕಾಪಿ ಮಾಡಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಕಸ್ಟಮರ್ಗೂ ಕೂಡ. ನೀವು ಹೋದ್ರೆ ಕೆಫೆಗಳು ನೋಡಿರ್ತೀರ, 150-200 ರೂಪಾಯಿ ಕಾಫಿ ಇರುತ್ತೆ, ಅಲ್ಲಿ ತಗೊಂಡ್ರೆ ಈ ತರ ಪ್ಯಾಕಿಂಗ್ ಕೊಡ್ತಾರೆ ಟೇಕ್ ಅವೇ. ಫಿಲ್ಟರ್ ಕಾಫಿಗೆ ನಾವು 50 ರೂಪಾಯಿಗೆ ಮೀಡಿಯಂ ಕೊಡ್ತಾ ಇದ್ದೀವಿ. ಆದಷ್ಟು ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್. ಪ್ಲಸ್ ಕೆಲವು ಕಡೆ ಏನು ಯೂಸ್ ಅಂಡ್ ಥ್ರೋ ಒಂದ್ಸರಿ ಕೊಟ್ಟು ಬಿಸಾಕ್ತೀವಿ ಅಂತ ಅವರು ಆ ಥರ ಪ್ರೊವೈಡ್ ಮಾಡ್ತಾರೆ ಕೆಲವೊಂದಿಲ್ಲ. ಇವರು ಕಾಫಿ ಹಾಕೋ ಲೋಟನೂ ಕೂಡ, ಕಪ್ ಕೂಡ ಅವ್ರು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಕಸ್ಟಮರ್ ರೀಸೈಕಬಲ್ ಪೇಪರ್, ಇದು ರೀಸೈಕಲ್ ಪೇಪರ್ ನೋಡಿ, ರೀಸೈಕಲೇಬಲ್ ಪೇಪರ್ ಇಂದ ಮಾಡಿರುವಂತದ್ದು. ಸೊ ವೆರಿ ಗುಡ್ ಸರ್, ಆಕ್ಚುಲಿ. ಸೊ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು ಇವರ ಎಫರ್ಟ್ಸಿಗೆ. ಓಕೆ,
ಸೊ ಇನ್ನೇನಾದರೂ ಹೇಳಬೇಕು ಅಂತ ಇಷ್ಟಪಡ್ತೀರಾ? ಆಲ್ವೇಸ್ ಇಲ್ರಿ, ಸಾಕಷ್ಟು ನಾವು ಶೇರ್ ಮಾಡ್ಕೊಂಡಿದ್ದೀವಿ ನಿಮ್ಮ ಒಟ್ಟಿಗೆ. ತುಂಬಾ ಜನ ಬರ್ತಾರೆ ಇಲ್ಲಿ, ಆಲ್ಮೋಸ್ಟ್ 85% ಇಲ್ಲಿ ಡ್ರಿಂಕ್ ಮಾಡ್ತಾರೆ. ಕೆಲವರು ಟೇಕ್ ಅವೇ ಅಂತಾರೆ, ಟೇಕ್ ಅವೇ ಇದಕ್ಕೆ ಲಿಡ್ ಹಾಕಿ ಕೊಡ್ತೀವಿ. ಕೆಲವರು ಪ್ಲಾಸ್ ತರ್ತಾರೆ, ಕೆಲವರು ಪ್ಲಾಸ್ ತರದೆ 7-8 ಕಾಫಿ ಅಂತಾರೆ. ಅದಕ್ಕೆ ಸ್ವಲ್ಪ ಅನ್ಕಂಫರ್ಟಬಲ್ ಇರುತ್ತೆ. ಕೆಲವ್ರಿಗೆ ಹೇಳ್ತೀವಿ ನಾವು, ಆದಷ್ಟು ಕಸ್ಟಮರ್ಗೆ ಹೇಳ್ತೀವಿ ಪ್ಲಾಸ್ ತನ್ನಿ, ಟೇಕ್ ಅವೇ ಬೆಟರ್ ಇರುತ್ತೆ. ಬಟ್ ಕಾರಲ್ಲೆಲ್ಲ ಕೋಲ್ಡ್ ಕಾಫಿ ನೀವು ಆರಾಮ್ ಮಾಡ್ಬೋದು, ಲೀಕೇಜ್ ಆಗಲ್ಲ, ವಿತ್ ಲಿಡ್ ಇರುತ್ತೆ. ಕಾಫಿ ಪೌಡರ್ ಕೂಡ ಅಷ್ಟೇ ನಿಮಗೆ ಇದೆಲ್ಲ ಜಿಪ್ ಲಾಕ್ ಸಿಸ್ಟಮ್, ನೀವು ಕಂಟೈನರ್ಗೆ ಹಾಕ್ಲೇ ಆಗಲ್ಲ. ಎಕ್ಸಾಂಪಲ್ ಹಾಗೆ ಇದರಲ್ಲಿ ಯೂಸ್ ಮಾಡ್ಬೋದು. ನೋಡಿ, ಈಗ 80-20 ಮೂವಿಂಗ್ ಬ್ಲೆಂಡ್, ಇದರಲ್ಲೆಲ್ಲ ಜಿಪ್ ಲಾಕ್ ಇರುತ್ತೆ, ನೀವು ಇದರಲ್ಲೇ ಫ್ರೆಶ್ ಮಾಡಿ ಇಡ್ಬೋದು. ಕಂಟೈನರ್ ಅವಶ್ಯಕತೆ ಕೂಡ ಇದೆ. ಹೌದು, ನೈಸ್, ಈಸಿ ಟು ಯೂಸ್, ಯುವರ್ ಲೈಫ್ನ ಈಸಿ ಮಾಡಿಕೊಡ್ತಿದ್ದಾರೆ ಕಾಫಿ ರಿಲೇಟೆಡು. ಓಕೆ, ಸೊ ಫ್ರೆಂಡ್ಸ್, ಇವತ್ತು ನಾವು ಸಾಕಷ್ಟು ತಿಳ್ಕೊಂಡ್ವಿ ಅಂಕಲ್ ಎಸ್ಟೇಟ್ ಕಾಫಿ ಶಾಪ್ ಬಗ್ಗೆ. ಸಿಕ್ಕಾಬಟ್ಟೆ ನಮಗೆ ಗೊತ್ತಿಲ್ಲದಿರೋದೆಲ್ಲ ನಾವು ತಿಳ್ಕೊಂಡ್ವಿ ಅಂತ ಹೇಳ್ಬೋದು. ಬರೀ ಕಾಫಿ ಕುಡಿಯೋದು ಅಷ್ಟೇ ಅಲ್ಲ, ಅದ್ರ ಹಿಂದೆ ಎಷ್ಟೆಲ್ಲ ಸ್ಟ್ರಗಲ್ ಇದೆ, ಎಫರ್ಟ್ಸ್ ಇದೆ, ಪ್ರೀತಿ ಇದೆ ಅಂತೆಲ್ಲ ನಾವು ತಿಳ್ಕೊಂಡ್ವಿ. ಇಷ್ಟೆಲ್ಲ ತಿಳ್ಕೊಂಡು ಸರ್ಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿ ಪ್ರೈಸ್ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ, ಡು ನಾಟ್ ಫರ್ಗೆಟ್ ಟು ಕಮೆಂಟ್ ಟು ಮೈ ವಾಟ್ಸ್ಆಪ್ ನಂಬರ್ 99163377 ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.